आचार्यः पवनोऽस्माकम् आचार्याणि च भारते देवो नारायणश्रीशः देवी मङ्गलदेवता यत्पादपञ्जररसा परिभूषिताङ्ग यत्पादपद्ममुपाजितमानसाजे यत्पादपद्मप्रकीर्तनजीर्णवाजः तद्दर्शनं दुरितकारणदावभूतम् ಶ್ರೀಗುರುಭ್ಯೋ ನಮಃ. ನಿನ್ನೆ ದಿವಸ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದಲ್ಲಿ ಊರುಷಿ ಪುರೂರವಾಖ್ಯಾನ ಮತ್ತು ರುಚಿಕ ವಂಶದ ಭಾರ್ಗವ ವಂಶದಲ್ಲಿ ಹುಟ್ಟಿದಂಥ ರುಚಿಕ ಮುನಿಯ ಮಗನಾಗಿ ಜಮದಗ್ನಿಯು ಜನಿಸಿದ ರೀತಿ, ಅದೇ ರೀತಿ ವಿಶ್ವಾಮಿತ್ರರು ಹುಟ್ಟಿದಂಥ ಕಥೆಯನ್ನು ಕೂಡ ಕೇಳಿದ್ವಿ. ಆ ಬಳಿಕ ಇವತ್ತು 28ನೇ ಅಧ್ಯಾಯದಲ್ಲಿ ರಜಿ ಚಕ್ರವರ್ತಿ ಮತ್ತು ಅವನ ಮಕ್ಕಳು, ಆ ರಜಿ ಚಕ್ರವರ್ತಿಯ ಪರಾಕ್ರಮ ಹಾಗೂ ಆ ರಜಿ ಚಕ್ರವರ್ತಿಯ ಮಕ್ಕಳು ತಮ್ಮ ದುರ್ನಡತೆಯಿಂದ ಭ್ರಷ್ಟರಾಗಿ ಹೋಗಿದ್ದು ಹೇಗೆ ಅನ್ನೋ ಕಥೆಯನ್ನು ಇವತ್ತು ನಾವು ನೋಡಬೇಕಾಗಿದೆ. ಆಯು ಅಂತ ಚಕ್ರವರ್ತಿ ಏನಿದ್ನಲ್ಲ, ಆಯು ಅನ್ನೋ ಚಕ್ರವರ್ತಿಗೆ 5 ಜನ ಮಕ್ಕಳಿದ್ರು. ಅವರು ಪ್ರಭಾ ಎಂಬಾಕೆಯಲ್ಲಿ ಹುಟ್ಟಿದವರು. ಸ್ವರ್ಭಾನು ಎಂಬುವರ ಮಗಳು ಪ್ರಭಾ. ಆ ಪ್ರಭಾದಲ್ಲಿ ಹುಟ್ಟಿದವರು ಈ 5 ಜನ ಮಕ್ಕಳು ಹುಟ್ಟಿದ್ರು. ಮೊದಲು ಹುಟ್ಟಿದವನು ನಹುಷ, ಆನಂತರ ಹುಟ್ಟಿದವರು ವೃದ್ಧಶರ್ಮ, ರಂಭ, ರಜಿ ಮತ್ತು ಅನೇನಾಹ ಎಂಬುದಾಗಿ ಅವರು ಈ 3 ಲೋಕದಲ್ಲಿ ಹೆಸರು ಗಳಿಸಿದಂಥವರು. ಅದರಲ್ಲಿ ರಜಿಯ ಪರಾಕ್ರಮ ಮತ್ತು ಅವನ ಕಥೆ ಹೆಚ್ಚು ಪ್ರಸಿದ್ಧವಾಗಿದೆ. ಅವನಿಗೆ 500 ಜನ ಮಕ್ಕಳಿದ್ರು. ಆ ರಜಿ ಚಕ್ರವರ್ತಿ ಅಂತೆಯೇ ಅವರು ಕೂಡ ಮಹಾಪರಾಕ್ರಮಿಗಳಾಗಿದ್ರು. ಅವರೆಲ್ಲರಿಗೂ ರಾಜೇಯರು ಅಂತ ಹೆಸರಿತ್ತು. ರಜಿಯ ಮಕ್ಕಳಾದ್ರಿಂದ ರಾಜೇಯರು ಅಂತ ಈ ರೀತಿಯ ಮಕ್ಕಳು ಅವರಿಗೆ ಹೆಸರಾಗಿತ್ತು. ಈ ಸಂದರ್ಭದಲ್ಲಿ ಆ ರಜಿಯ ಪರಾಕ್ರಮವನ್ನ ಪ್ರದರ್ಶನ ಮಾಡುವಂತ ಒಂದು ಕಥೆ ಇದೆ. ಅವನು ದೇವತೆಗಳಿಗೆ ಸಹಾಯ ಮಾಡಿದಂತ ಒಂದು ಕಥೆ. ಅದನ್ನ ಈ ಮುಂದೆ ಕಥೆಯನ್ನ ನಾವು ನೋಡಬೇಕಾಗಿದೆ. ಯತ್ರ ದೇವಾಸುರೇ ಯುದ್ಧೇ ಸಮುತ್ಪನ್ನೇ ಸುಧಾರುಣೆ ದೇವಾಶ್ಚೈವಾಸುರಾಶ್ಚೈವ ಪಿತಾಮಹ ಮಥಾಬ್ರುವನ್. ಹಿಂದೊಮ್ಮೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಒಂದು ಭಯಂಕರವಾದಂತಹ ಯುದ್ಧ ಪ್ರಾರಂಭ ಆಯಿತು. ಆವಾಗ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಇಬ್ಬರಿಗೂ ಜಯ ಯಾರಿಗೆ ಒಲಿತದೋ ಅನ್ನೋದು ಬಹಳ ಅನಿಶ್ಚಿತವಾಗಿರುತ್ತೆ. ರಾಕ್ಷಸರು ಕೂಡ ಮಹಾಪರಾಕ್ರಮಿಗಳಾಗಿದ್ದು, ದೇವತೆಗಳು ಪರಾಕ್ರಮಿಗಳಾಗಿದ್ರು. ಆದ್ರೆ ಜಯ ಒಲಿಯುವುದು ಅನಿಶ್ಚಿತ ಆಯ್ತು. ಆವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಸ್ವಯಂ ಚತುರ್ಮುಖ ಬ್ರಹ್ಮನ ಸಮೀಪಕ್ಕೆ ಹೋದ್ರು. ಚತುರ್ಮುಖ ಬ್ರಹ್ಮನ ಸಮೀಪಕ್ಕೆ ಹೋಗಿ, ಈಗ ನಮ್ಮಲ್ಲಿ ದೊಡ್ಡ ಯುದ್ಧ ಪ್ರಾರಂಭ ಆಗಿದೆ, ಈ ಯುದ್ಧದಲ್ಲಿ ಗೆಲ್ಲುವಂಥವ್ರು ಯಾರು, ಇದನ್ನು ಸ್ವಲ್ಪ ನಮಗೆ ತಿಳಿಸಿ ಅಂತ ಅವರು ಚತುರ್ಮುಖ ಬ್ರಹ್ಮನನ್ನೇ ಕೇಳಿದ್ರು. ಆವಾಗ ಚತುರ್ಮುಖ ಬ್ರಹ್ಮ ಹೇಳಿದ, ಯೇಷಾಮರ್ಥಾಯ ಸಂಗ್ರಾಮೆ ರಜಿರಾತ್ಮಾಯುಧ ಪ್ರಭು ಯೋತ್ಸತೆ ತೇ ಜಯಿಷ್ಯಂತಿ ತ್ರೀನ್ ಲೋಕಾನ್ ನಾತ್ರ ಸಂಶಯ. ಬ್ರಹ್ಮ ಹೇಳಿದ, ಭೂಲೋಕದಲ್ಲಿ ರಜಿ ಅಂತ ಚಕ್ರವರ್ತಿ ಇದ್ದಾನೆ. ಆ ರಜಿ ಅನ್ನೋ ಚಕ್ರವರ್ತಿ ನಿಮ್ಮಿಬ್ಬರ ಯಾರ್ದಾದ್ರೂ ಒಂದು ಪಕ್ಷವನ್ನು ಹಿಡಿದು ಸಹಾಯ ಮಾಡಲಿಕ್ಕೆ ಬಂದರೆ ಆ ಪಕ್ಷದವರಿಗೆ ಜಯ ನಿಶ್ಚಿತ ಅಂತ ಬ್ರಹ್ಮದೇವರು ತಮ್ಮ ಭವಿಷ್ಯವನ್ನು ಹೇಳಿದರು. ಯಥೋ ರಜಿರ್ಧೃತಿಸ್ತತ್ರ ಶ್ರೀಶ್ಚಯತ್ರ ಯಥೋ ಧೃತಿ ಯಥೋ ಧೃತಿಶ್ಚ ಶ್ರೀಶ್ಚೈವ ಧರ್ಮಸ್ತತ್ರ ಜಯಸ್ತಥ. ಇದು ಆ ರಜಿ ಚಕ್ರವರ್ತಿಯ ಧಾರ್ಮಿಕ ಸ್ವಭಾವವನ್ನು ಹೇಳುವಂತ ಶ್ಲೋಕ. ಎಲ್ಲಿ ರಜಿ ಚಕ್ರವರ್ತಿ ಇರ್ತಾನೋ ಅಲ್ಲಿ ಧೈರ್ಯ, ಅಲ್ಲೇ ಸಂಪತ್ತು. ಆ ಧೈರ್ಯವಿದ್ದಲ್ಲಿ ಸಂಪತ್ತು, ಸಂಪತ್ತಿದ್ದಲ್ಲೇ ಸಂಪತ್ತು, ಆ ಜಯ. ಹೀಗೆ ಆ ರಜಿ ಚಕ್ರವರ್ತಿ ಮಹತ್ವವನ್ನು ಹೇಳುವಂತ ಶ್ಲೋಕ ಇದು. ಹಾಗಾಗಿ ಈ ಮಾಹಿತಿಯನ್ನ ಬ್ರಹ್ಮನಿಂದ ಪಡೆದುಕೊಂಡು ಬಂದು ಆ ದೇವತೆಗಳು ಮತ್ತು ರಾಕ್ಷಸರಿಬ್ಬರೂ ಕೂಡ ರಜಿ ಚಕ್ರವರ್ತಿ ಸಮೀಪಕ್ಕೆ ಬಂದರು. ನೀವು ನಮ್ಮ ಪರವಾಗಿ ಬಂದು ಹೋರಾಟ ಮಾಡಬೇಕು ಅಂತ ಇಬ್ರು ಅವನನ್ನು ಕೇಳಲಿಕ್ಕೆ ಬಂದರು. ಊಚು ಅಸ್ಮಜ್ಜಯಾಯತ್ವಂ ಗೃಹಾಣ ವರಕಾರ್ಮುಕಂ. ನೀನು ನಮ್ಮ ಜಯಕ್ಕಾಗಿ ನಮ್ಮ ಜೊತೆ ಯುದ್ಧ ಮಾಡಬೇಕು, ಬಿಲ್ಲನ್ನು ಬಾಣಗಳನ್ನು ತೆಗೆದುಕೊಂಡು ಬಾ ಅಂತ ಇಬ್ರು ಅವನನ್ನು ಪ್ರಾರ್ಥನೆ ಮಾಡಿದ್ರು. ಆವಾಗ ರಜಿ ಏನ್ ಹೇಳಿದೆ, ಯದಿ ದೈತ್ಯಗಣಾನ್ ಸರ್ವಾನ್ ಜಿತ್ವಾ ಶಕ್ರ ಪುರೋಗಮಾಹ ಇಂದ್ರೋ ಭವಾಮಿ ಧರ್ಮೇಣ ತಥೋ ಯೋಚ್ಛಾಮಿ ಸಂಯುಗೆ. ಅವನು ಒಂದು ಬಹಳ ವಿಲಕ್ಷಣವಾದಂತಹ ಮಹತ್ವಾಕಾಂಕ್ಷೆಯಿಂದ ಕೂಡಿದಂಥ ನಿಬಂಧನವನ್ನು ಹಾಕಿಬಿಟ್ಟ. ಏನಂದ್ರೆ, ಈಗ ನೀವಿಬ್ರು ಹೋರಾಟ ಮಾಡ್ತಾ ಇರೋದು ಸ್ವರ್ಗಲೋಕದ ಪದವಿಗಾಗಿ, ಸ್ವರ್ಗಲೋಕದ ಆಧಿಪತ್ಯಕ್ಕಾಗಿ.
ದೇವತೆಗಳು ಗೆದ್ದರೆ ಅವರಿಗೆ ಸ್ವರ್ಗದ ಆಧಿಪತ್ಯ ಉಳಿತದೆ. ಇನ್ನು ರಾಕ್ಷಸರು ಗೆದ್ದರೆ ಸ್ವರ್ಗದ ಆಧಿಪತ್ಯ ರಾಕ್ಷಸರಿಗೆ ಹೋಗ್ತದೆ. ನಾನು ಯಾರ ಪರವಾಗಿ ಯುದ್ಧ ಮಾಡ್ತೇನಲ್ಲ, ಅವರು ಗೆದ್ದಾಗ ಅವರು ಸ್ವರ್ಗದ ಆಧಿಪತ್ಯವನ್ನು ನನಗೆ ಕೊಡಬೇಕು. ಸ್ವರ್ಗದ ಆಧಿಪತ್ಯವನ್ನು ನನಗೆ ಕೊಟ್ಟರೆ ನಾನು ಯುದ್ಧಕ್ಕೆ ಬರ್ತೇನೆ ಅಂತ ನಿಬಂಧನೆ ಹಾಕಿಬಿಟ್ಟೆ. ಆವಾಗ ದೇವತೆಗಳು ಏನ್ ಮಾಡಿದ್ರು ಅಂದ್ರೆ ಕೂಡಲೇ ಒಪ್ಕೊಂಡ್ಬಿಟ್ರು. ಅವರಿಗೆ ಅಂಥ ಮೋಹ ದುರಾಸೆ ಏನು ಇರಲಿಲ್ಲ. ದುಷ್ಟಶಕ್ತಿಗಳಾದಂತಹ ರಾಕ್ಷಸರನ್ನು ಮಣಿಸಿದ್ರೆ ಸಾಕಾಗಿತ್ತು ದೇವತೆಗಳಿಗೆ. ಅದರಿಂದ ಅವರು ಮೊದಲು ಆಗಲಿ ಅಂದ್ಬಿಟ್ರು. ದೇವಾಹ ಪ್ರಹೃಷ್ಟ ಮಾನಸಃ ಪ್ರತ್ಯುಚು ಏವಂ ಯಥೇಷ್ಟಂ, ಹೀಗೆ ಆಗಲಿ, ನೀನೇ ಇಂದ್ರ ಆಗು, ತೊಂದರೆ ಇಲ್ಲ ಅಂದ್ರೆ ಅವರು. ಆವಾಗ ಅವನು ರಾಕ್ಷಸರ ಅಭಿಪ್ರಾಯವನ್ನು ಒಂದು ಮಾತು ಕೇಳೋಣ, ಅವ್ರೇನ್ ಹೇಳ್ತಾರೆ ಕೇಳೋಣ, ನೀವೇನೋ ಹೂ ಅಂದಿದ್ದೀರಿ, ರಾಕ್ಷಸರು ಏನ್ ಹೇಳ್ತಾರೆ ಅವ್ರ ಮಾತು ಕೇಳೋಣ ಅಂತಂತ. ದಾನವಃ ದರ್ಪಪೂರ್ಣ ಅಸ್ತು, ದಾನವರಿಗೆ ದರ್ಪ ಇತ್ತು, ಹಾಗಾಗಿ ಅವ್ರು ಒಪ್ಪಲಿಲ್ಲ. ನಾವು ಅಲ್ಲಿ ಬಡದಾಟ ಶುರು ಮಾಡಿದ್ದೇ ಸ್ವರ್ಗದ ಆಧಿಪತ್ಯಕ್ಕಾಗಿ. ಯುದ್ಧದಲ್ಲಿ ಗೆದ್ದು ಇವನಿಗೆ ಸ್ವರ್ಗಾಧಿಪತ್ಯ ಬಿಟ್ಟು ಕೊಡೋದಾದ್ರೆ ನಾವು ಯುದ್ಧ ಮಾಡ್ಬೇಕು ಯಾಕೆ, ಇದು ಆಗೋದಿಲ್ಲ ಅಂದ್ರೆ ಅವರು ಸಾಭಿಮಾನಮಿದಂ ಅಭಿಮಾನದಿಂದಾಗಿ ಅವ್ರು ಹೇಳಿದ್ರು. ಅಭಿಮಾನದಿಂದ ಅವರು ಈ ಮಾತನ್ನು ಹೇಳಿದ್ರಂತೆ, ಇಲ್ಲ ಇದು ನಮಗೆ ಸಾಧ್ಯ ಆಗೋದಿಲ್ಲ, ನಾವು ಈ ಯುದ್ಧ ಮಾಡ್ತಾ ಇರೋದು ಸ್ವರ್ಗದ ಆಧಿಪತ್ಯ ನಮಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ, ಹಾಗಾಗಿ ಯುದ್ಧದಲ್ಲಿ ನಾವು ಗೆದ್ದರೆ ನಾವು ಆಧಿಪತ್ಯವನ್ನ ನಮ್ಮ ರಾಜನಾದಂಥ ಬಲಿ ಚಕ್ರವರ್ತಿಗೆ ಕೊಡೋರಿದ್ದೇವೆ, ಹಾಗಾಗಿ ನಿಮಗೆ ನಾವು ಕೊಡೋದಿಲ್ಲ, ಇದು ಸಾಧ್ಯ ಆಗೋದಿಲ್ಲ ಅಂತ ಅಂದ್ರೆ ಅವರು ಯಾರು ದೈತ್ಯರು. ಅಸ್ಮಾಕಮಿಂದ್ರ ಪ್ರಹ್ಲಾದ ಯಶಾರ್ಥೇ ವಿಜಯಾಮಹೇ, ಹಿರಣ್ಯಕಶಿಪುವಿನ ಮಗನಾದಂತಹ ಪ್ರಹ್ಲಾದ ನಮ್ಮ ಇಂದ್ರ, ನಮ್ಮ ರಾಜ, ಅವನು ನಮ್ಮ ರಾಜ ಆದ್ರಿಂದ ನಾವು ಅವನಿಗೆ ಪಟ್ಟ ಕಟ್ತೀವಿ ನಾವು ಗೆದ್ದರೆ, ನಿಮಗೆ ನಾವು ಕೊಡೋದಿಲ್ಲ ಅಂತಂದ್ರು. ಹಾಗೆ ಗಜಿ ಏನ್ ಹೇಳಿದ, ಆಯ್ತು ನಿಮ್ಮ ಇಷ್ಟ, ನನಗೆ ಯಾರು ಇಂದ್ರ ಪದವಿಯನ್ನು ಕೊಡ್ಲಿಕ್ಕೆ ಒಪ್ಪಿದ್ದಾರೆ ನಾನು ಅವರ ಪರವಾಗಿ ಹೋರಾಡ್ತೇನೆ ಅಂತ ಹೇಳಿದೆ. ಯುದ್ಧದಲ್ಲಿ ತನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಬಂದು ದೇವತೆಗಳ ಪಕ್ಷಕ್ಕೆ ನಿಂತು ಆ ರಾಕ್ಷಸರ ಮೇಲನ್ನು ಸದೆ ಬಡಿದ, ಸಂಹಾರ ಮಾಡಿ ಅವ್ರನ್ನ ಓಡಿಸಿಬಿಟ್ಟ. ಹೀಗೆ ಸ್ವರ್ಗಲೋಕದ ಆಧಿಪತ್ಯ ದೇವತೆಗಳಲ್ಲೇ ಉಳಿತು, ಅವರಿಗೆ ಅದು ಅವ್ರ ಕಡೆ ಇತ್ತು ಮೊದಲು. ಈ ಯುದ್ಧದಲ್ಲಿ ಅವರೇ ಗೆದ್ದಿದ್ದರಿಂದ ಅದು ಅವ್ರಿಗೆ ಉಳಿಯಿತು. ಆವಾಗ ಅವ್ರು ಏನಂದ್ರೆ ಅಂದ್ರೆ ಇಂದ್ರ ಮೊದಲಾದ ದೇವತೆಗಳು ರಜಿ ಚಕ್ರವರ್ತಿಯ ಸಮೀಪಕ್ಕೆ ಬಂದು, ನಿಮಗೆ ನಾವು ಮಾತು ಕೊಟ್ಟಂತೆ ನೀವೇ ಸ್ವರ್ಗದ ಆಧಿಪತ್ಯವನ್ನು ಸ್ವೀಕಾರ ಮಾಡಬೇಕು ಅಂತಂದ್ರು. ಇಂದ್ರೋಸಿತಾತ ದೇವಾನಾಂ, ನೀನು ನಮಗೆ ಜಯವನ್ನು ಒದಗಿಸಿಕೊಟ್ಟಿದ್ರಿಂದ ಎಲ್ಲ ದೇವತೆಗಳಿಗೂ ನೀನೇ ಇಂದ್ರ, ಹಾಗಾಗಿ ಸಿಂಹಾಸನವನ್ನು ಸ್ವೀಕಾರ ಮಾಡು ಅಂದ್ರು. ನಾನು ನಿನ್ನ ಮಗನಾಗಿರ್ತೇನೆ ಅಂದ ಇಂದ್ರ, ಅಂತ ವಿನಯವನ್ನು ತೋರಿಸಿದ. ಪುತ್ರಸ್ಥೆ ಖ್ಯಾತಿಂ ಯಾಸ್ಯಾಮಿ ಕರ್ಮವಿಹಿ, ನೀನು ರಜಿ ಚಕ್ರವರ್ತಿ ನಮ್ಗೆಲ್ಲರಿಗೂ ಹಿರಿಯನೇ, ನಾನು ನಿನ್ನ ಮಗನಾಗಿದ್ದು ನಿನ್ನ ಅನುವರ್ತಿಯಾಗಿರ್ತೇನೆ ಅಂತ ಅಂದ. ಇಂದ್ರ ಪ್ರಯೋಗ ಮಾಡಿದ ಬಾಣ ರಜಿ ಚಕ್ರವರ್ತಿ ಮನಸ್ಸಿಗೆ ನಾಟ್ತು. ಇಂದ್ರನಂತ ದೊಡ್ಡ ದೇವತೆ ಮಗನಾಗಿರ್ತೇನೆ ಅಂದ್ಬಿಟ್ಟಿದೆ, ಅವ್ನ ಮನಸ್ಸು ಕರಗಿಬಿಡುತ್ತೆ. ಇಷ್ಟೇ ಸಾಕು ಅಂದ, ನಮ್ಗೆ ಇಷ್ಟು ನೀವು ನನಗೆ ಗೌರವ ತೋರಿಸಿದಿರಲ್ಲ ಸಾಕು, ನಮ್ಗೆ ಸ್ವರ್ಗಲೋಕದ ಸಿಂಹಾಸನ ನೇರವಾಗಿ ಏನು ಬೇಕಾಗಿಲ್ಲ ಅಂದ್ಬಿಟ್ಟ ಅವನು. ಸತು ಚಕ್ರವರ್ತಿ ಹರ್ಷಿತ್ವ ವಂಚಿತ ಸ್ಥೇನ ಮಾಯೆಯ, ಆ ಇಂದ್ರ ಪ್ರಯೋಗ ಮಾಡಿದ ಮಾಯೆ ಏನಿತ್ತಲ್ಲ ಅದರಿಂದ ಅವನು ವಂಚಿತನಾಗಿಬಿಟ್ಟ ಈ ರಜಿ ಚಕ್ರವರ್ತಿ. ನೀನೇ ಸಿಂಹಾಸನವನ್ನು ಇಟ್ಟುಕೋ, ನಮ್ಮಿಬ್ಬರ ಸ್ನೇಹ ಹಾಗೆ ಇರಲಿ. ತಥೇತ್ಯವಾಬ್ರವೀದ್ ರಾಜ ಪ್ರಿಯಮಾನ ಶತಕೃತ, ಮಗ ಅಂತ ಅಂದ ಮೇಲೆ ಆ ಅಪ್ಪನ ಪರವಾಗಿ ಮಗನೇ ಸಿಂಹಾಸನದ ಮೇಲೆ ಕೂತು ರಾಜ್ಯ ಆಳಿದ್ರೆ ಏನು ತೊಂದರೆ ಇದೆ, ಅದೊಂದು ಮನಸ್ಸು ಕರಗಿಬಿಡ್ತು. ಹಾಗಾಗಿ ಸಿಂಹಾಸನ ಇಂದ್ರನ ಕಡೆಗೆ ಉಳಿತು. ಹೀಗೆ ರಜಿಯ ಪರಾಕ್ರಮವನ್ನು ಸಾರುವಂತಹ ಕಥೆ ಇಲ್ಲಿಗೆ ಮುಗಿತು. ಮತ್ತೆ ಅವನು ಭೂಲೋಕಕ್ಕೆ ಬಂದು ಎಷ್ಟೋ ವರ್ಷ ತನ್ನ ರಾಜ್ಯವನ್ನು ಅವನು ಆಳಿದ. ರಾಜ್ಯವನ್ನು ಆಳಿದ ಮೇಲೆ ಮುಂದೊಂದು ದಿವಸ ಏನಾಯ್ತು, ಈ ರಜಿಗೆ 500 ಜನ ಮಕ್ಕಳಿದ್ರಲ್ಲ, ಅವರು ತಮ್ಮ ತಂದೆ ಬದುಕಿರೋ ತನಕ ಸುಮ್ಮನೆ ಇದ್ರು. ಭೂಲೋಕದಲ್ಲಿ ತಮ್ಮ ತಂದೆ ತಮಗೆ ಕೊಟ್ಟಂತಹ ಸ್ಥಾನಮಾನವನ್ನ ಅನುಭವಿಸಿಕೊಳ್ತಾ ಅವರು ಸಂತೋಷವಾಗಿದ್ರು. ಆದ್ರೆ ತಂದೆ ತೀರ್ಕೊಂಡ ಮೇಲೆ ಅವರಿಗೆ ತಂದೆಯ ಎಲ್ಲ ಸಂಪತ್ತು, ತಂದೆ ಗೆದ್ದಂತ ಎಲ್ಲ ಸಂಪತ್ತಿನ ನೆನಪಾಯ್ತು ಅವರಿಗೆ. ಅದನ್ನು ನಮ್ಮ ಪಾಲಿಗೆ ನಾವು ತಗೊಂಡ್ಬಿಡೋಣ ಅಂತ ಹೇಳಿ. ಭೂಲೋಕದಲ್ಲಿ ಆಗೋದು ಹಾಗೆ, ಅವನು ಇವತ್ತು ತಂದೆ ಇರೋ ತನಕ ಎಲ್ಲರೂ ಸುಮ್ಮನೆ ಇರ್ತಾರೆ, ಅವನು ತೀರ್ಕೊಂಡ ಮೇಲೆ ಪಾಲಿಗಾಗಿ ಸಂಪತ್ತಿಗಾಗಿ ಜಗಳ ಶುರುವಾಗ್ತದೆ. ಹಾಗೆ ಅವರು ತಮ್ಮಲ್ಲಿ ಜಗಳ ಆಡಲಿಲ್ಲ, ಅವರು ಜಗಳ ಆಡಿದ್ದು ದೇವತೆಗಳ ಜೊತೆಗೆ.
ನಿಮ್ಮ ದೇವತೆಗಳ ಸಾಮ್ರಾಜ್ಯ ಏನಿದೆ ಇದು ನಮ್ಮ ತಂದೆಗೆ ಸೇರಿದ್ದು, ನಮ್ಮ ತಂದೆನೇ ನಿಮಗೆ ಗೆದ್ದು ಕೊಟ್ಟಿದ್ದು, ಹಾಗಾಗಿ ನಾವೇ ಉತ್ತರಾಧಿಕಾರಿಗಳು, ನಮ್ಮ ತಂದೆ ನಿಮಗೆ ಬಿಟ್ಟು ಕೊಟ್ಟಿದ್ದ ಅಷ್ಟೇ, ಹಾಗಾಗಿ ಸಿಂಹಾಸನವನ್ನು ನಮ್ಗೆ ಒಪ್ಪಿಸಿ ಅಂತ ಅಂದ ಈ 500 ಜನ ರಾಜಕುಮಾರರು. ಸಮಾಕ್ರಾಮಂತ ಬಹುಧಾ ಸ್ವರ್ಗಲೋಕಂ ತ್ರಿವಿಷ್ಟಪಂ. ಇಂದ್ರನಿಗೆ ಏನೂ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಇಂದ್ರ ಆ ಸಿಂಹಾಸನವನ್ನು ಬಿಟ್ಟುಕೊಳ್ಳಲೇಬೇಕಾಯ್ತು. ಎಷ್ಟೋ ಕಾಲಗಳು ಕಳೆಯಿತು. ಇಂದ್ರನಿಗೆ ಅವನ ಸಾಮ್ರಾಜ್ಯದ ಇಲ್ಲದಂತಾದಾಗ ಅವನಿಗೆ ಆಗಿದ್ದು ಇನ್ನೊಂದು ಸಮಸ್ಯೆ ಏನಂದ್ರೆ, ಅವನನ್ನು ಉದ್ದೇಶಿಸಿ ಯಾರು ಯಜ್ಞ ಮಾಡುವವರು ಇಲ್ಲಂತಾದ್ರು. ಇಂದ್ರನಿಗೆ ಬಲ ಯಾವುದು ಅಂದ್ರೆ ಆ ಸಾಮ್ರಾಜ್ಯ, ದೇವತೆಗಳ ರಾಜನಾಗಿರೋದ್ರಿಂದ ಅವನಿಗೆ ಎಲ್ಲರೂ ಯಜ್ಞದಲ್ಲಿ ಆಹುತಿ ಕೊಡ್ತಾರೆ. ಆ ಆಹುತಿಯನ್ನು ನಾವು ಸ್ವೀಕಾರ ಮಾಡಿ ಯಜ್ಞಾದ್ಭವತಿ ಪರ್ಜನ್ಯಾದ ಅನ್ನ ಸಂಭವ. ನಾವು ಭೂಲೋಕದಲ್ಲಿ ಯಜ್ಞ ಮಾಡಿದ್ದನ್ನ ದೇವತೆಗಳು ಸ್ವೀಕಾರ ಮಾಡಿ ಮಳೆಗರು ಕರಿಬೇಕು ಈ ಭೂಲೋಕದಲ್ಲಿ. ಇದು ಒಂದು ಪರಸ್ಪರ ವಿನಿಮಯ ರೂಪವಂತ ಪದ್ಧತಿ. ಈ ಕಡೆ ಅವನಿಗೆ ರಾಜ್ಯವೂ ಇಲ್ಲ, ಹಾಗಾಗಿ ಯಜ್ಞ ಭಾಗದಲ್ಲಿ ಅವನಿಗೆ ಆಹುತಿ ಕೊಡುವಂಥವರು ಇಲ್ಲ. ಇದು ಅವನಿಗೆ ದೊಡ್ಡ ಸಮಸ್ಯೆ ಬಂತು ಇಂದ್ರನಿಗೆ. ಇಂದ್ರ ಕೊನೆಗೆ ಗುರುಗಳಾದಂತಹ ಬೃಹಸ್ಪತಿಗಳ ಕಡೆಗೆ ಹೋದ. ಬೃಹಸ್ಪತಿಗಳ ಕಡೆಗೆ ಹೋಗಿ ಯಜ್ಞದ ಭಾಗವೇ ಇಲ್ಲದಂತಾಗಿದೆ ನನಗೆ, ಕೊನೆಗೊಂದು ಬದರಿ ಹಣ್ಣು, ಬದರಿ ಹಣ್ಣು ಅಂದ್ರೆ ಬೋರೆ ಹಣ್ಣು ಅಂತ ಕಾಣಿಸ್ತದೆ, ಬೇರೆ ಹಣ್ಣು ಅಂತ ಹಿಂದಿ ಹೋಗಂತಾರೆ. ಆ ಬದರಿ ಫಲದಷ್ಟಾದ್ರೂ ನನಗೆ ಒಂದು ಯಜ್ಞದ ಭಾಗವನ್ನು ಕೊಡಿಸಿ, ಏನಾದ್ರು ಮಾಡಿ ನನ್ನ ಪರಿಸ್ಥಿತಿಯನ್ನು ನಾನು ಸುಧಾರಿಸ್ಕೊಳ್ತೇನೆ. ಬ್ರಹ್ಮರ್ಷೇ ಏನ ತಿಷ್ಠೇಯಂ ತೇಜಸಾಪ್ಯಾಯಿತ ಸದಾ. ಇಲ್ಲದೇ ಇದ್ರೆ ನನ್ನ ಕಾಂತಿ, ನನ್ನ ಪ್ರಭಾವ ಎಲ್ಲ ಕಳೆದು ಹೋಗಿದೆ. ನೋಡ್ರಿ, ನನ್ನನ್ನು ಕೃಷನಾಗಿ ಬಿಟ್ಟಿದ್ದೇನೆ, ನಾನು ರಾಜ್ಯವೂ ಇಲ್ಲ, ಕೃತ ಆಶನಃ, ನನ್ನ ಊಟವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ಈ ರಜಿಯ ಮಕ್ಕಳು. ಇದು ಇಂದ್ರ ತನ್ನ ಅಳಲನ್ನು ತಮ್ಮ ಗುರುಗಳಾದಂತಹ ಬೃಹಸ್ಪತಿಗಳೆದುರಿಗೆ ತೋಡ್ಕೊಂಡ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ, ದೇವತೆಗಳು ನಾವು ಕೊಡುವಂತಹ ಯಜ್ಞದ ಭಾಗವನ್ನು ಸ್ವೀಕಾರ ಮಾಡಿ ಅದರ ಮೂಲಕ ನಮಗೆ ಮಳೆಗರಿತಾರೆ. ಹಾಗಾಗಿ ಭೂಮಿಯ ಮೇಲೆ ಸಸ್ಯಗಳು ಬೆಳೆಯುವಂಥದ್ದು ಪದ್ಧತಿ. ಯಜ್ಞಾದ್ಭವತಿ ಪರ್ಜನ್ಯಾದನ್ನ ಸಂಭವ. ಪರ್ಜನ್ಯ ಅಂದ್ರೆ ಮಳೆ. ಯಜ್ಞದಿಂದ, ನಾವು ಮಾಡುವಂತ ಯಜ್ಞದಿಂದ ಮಳೆ ಬೆಳೆ ಆಗಬೇಕು. ಆ ಮಳೆ ಬೆಳೆಗಳಿಂದ ಅನ್ನ ಸಿದ್ಧಿ ಆಗಬೇಕು. ಭೂಲೋಕದಲ್ಲಿ ಎಲ್ಲ ಮನುಷ್ಯರ ಮತ್ತು ಎಲ್ಲ ಪ್ರಾಣಿ ಪಕ್ಷಿಗಳ ಹೊಟ್ಟೆ ತುಂಬಬೇಕು. ಇದು ಭಗವದ್ಗೀತೆಯಲ್ಲಿ ಬಂದಿರುವಂತಹ ಮಾತು. ಹಾಗಾಗಿ ಇವತ್ತು ಮಳೆ ಬೆಳೆ ಸರಿಯಾಗಿ ಕಾಲಕ್ಕೆ ಆಗದೇ ಇರಲಿಕ್ಕೆ ಒಂದು ಕಾರಣ ಗಿಡ ಮರಗಳನ್ನು ನಾವು ಕಡಿದದ್ದು. ಅದಂತೂ ಹೌದು. ಪ್ರಕೃತಿಯ ಮೇಲೆ ನಾವು ಬೇಕಾಬಿಟ್ಟಿ ಅಕ್ರಮ ಮಾಡಿದ್ರಿಂದ ಮಳೆ ಬೆಳೆ ಬರೋದು ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಅದಲ್ಲದೆ ಮನುಷ್ಯನ ಧಾರ್ಮಿಕ ಪ್ರವೃತ್ತಿ ಕಡಿಮೆ ಆಗಿರೋದು. ಹಿಂದೆ ಹರಿಶ್ಚಂದ್ರನ ಕಥೆಗಳಲ್ಲಿ ಇತ್ಯಾದಿ ಕಡೆಗಳಲ್ಲಿ ನೋಡಿದ್ವಿ. ಮನುಷ್ಯನ ಧಾರ್ಮಿಕ ಪ್ರವೃತ್ತಿ ಕಡಿಮೆ ಆಗೋದ್ರಿಂದ ಅದು ನಿಸರ್ಗದ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀರುತ್ತದೆ. ಹಾಗೆ ಈ ಯಜ್ಞಯಾಗಾದಿಗಳನ್ನ ಏನು ಮಾಡ್ತೇವಲ್ಲ, ಆ ಪವಿತ್ರವಾದಂತಹ ಸಮಿತಿಗಳನ್ನು ನಾವು ಉಪಯೋಗ ಮಾಡಿ ಏನು ಯಜ್ಞದಲ್ಲಿ ಹಾಕ್ತೇವೆ, ಅದು ಹೊಗೆಯ ರೂಪದಿಂದ ಪರಿಣಾಮ ಆಗಿ ಮೋಡಗಳನ್ನು ತಯಾರು ಮಾಡಿ ಮುಂದೆ ಮಳೆಗರಿತದೆ ದೇವತೆಗಳ ಅನುಗ್ರಹದಿಂದ ಅಂತ ಇದು ವಾಸ್ತವ. ನಿಜವಾದ ಸಂಗತಿ, ನಾವು ಕೊಡುವಂತಹ ಅನ್ನವನ್ನು ನಂಬಿಕೊಂಡು ದೇವತೆಗಳನ್ನು ಕೂತಿರೋದಿಲ್ಲ. ಅವನಿಗೆ ಇಂದ್ರ ಕೃಷಿ ಆಗೋದಾಗಲಿ, ಉಪವಾಸ ಮಾಡ್ತೀನಿ ಅಂತ ಹೇಳೋದಾಗಲಿ, ಇವೆಲ್ಲ ಕೇವಲ ಸಾಂಕೇತಿಕ. ಅವನು ಉಪವಾಸ ಕೂತು ಆಹಾರವನ್ನು ತಿನ್ನೋದೇ ಅವನಿಗೆ ಬಂದಾಗಿ ಕೊನೆಗೆ ಅವನು ತನ್ನ ಅವಸಾನವನ್ನೇ ಸಮೀಪಿಸ್ತಾನೆ ಅಂತ ಅದಕ್ಕೆ ನೇರವಾದ ಅರ್ಥ ಅಲ್ಲ. ಇವೆಲ್ಲ ಸಾಂಕೇತಿಕವಾದಷ್ಟೇ. ಈ ಭೂಲೋಕದಲ್ಲಿ ನನಗೆ ಯಾರು ಯಜ್ಞ ಮಾಡ್ತಿಲ್ಲ ಆದ್ದರಿಂದ ಭೂಲೋಕ ಮತ್ತು ಸ್ವರ್ಗಲೋಕದ ನಡುವಿನ ಪರಸ್ಪರ ವಿನಿಮಯ ಏನಿದೆ ಅದಕ್ಕೆ ಧಕ್ಕೆ ಬಂದಿದೆ ಅಂತ ಇಂದ್ರನ ಸಂಕೇತ. ಆವಾಗ ಬೃಹಸ್ಪತಿಗೆ ಹೇಳಿದ್ರು, ಇಷ್ಟು ದಿವಸ ನೀನು ಯಾಕೆ ಸುಮ್ಮನೆ ಕೂತಿದ್ದಿ? ಈ ರಜಿಯ ಪುತ್ರರು ನಿನ್ನ ಮೇಲೆ ಆಕ್ರಮಣ ಮಾಡಿದ್ರಲ್ಲ, ನಿನ್ನ ಸಾಮ್ರಾಜ್ಯವನ್ನು ಕಿತ್ಕೊಂಡ್ರಲ್ಲ, ಆವಾಗಲೇ ಹೇಳಬಾರ್ದಿತ್ತ ನನಗೆ? ಹೇಳಿದ್ರೆ ನಾನು ಆವಾಗಲೇ ಒಂದು ಏನಾದ್ರು ಉಪಾಯ ಮಾಡ್ತಿದ್ನಲ್ಲ ಅಂತಂದ್ರೆ ಅವರು. ಉಪಾಯ ಮಾಡ್ತಿದ್ದೆ ಅಂತ ಹೇಳಿ ಅವರು ಪ್ರಯತ್ನ ಮಾಡಿ, ಪ್ರಯತಿಷ್ಯಾಮಿ ದೇವೇಂದ್ರ ತತ್ಪ್ರಿಯಾರ್ಥಂ ನ ಸಂಶಯ. ಈಗಾದರೂ ಕಾಲ ಮಿಂಚಿಲ್ಲ, ನಾನು ನಿನಗಾಗಿ ಪ್ರಯತ್ನ ಮಾಡ್ತೇನೆ, ನಿನ್ನ ರಾಜ್ಯವನ್ನು ನಿನಗೆ ಕೊಡಿಸ್ತೇನೆ ಮತ್ತು ನಿನ್ನ ಹವಿರ್ಭಾಗವನ್ನು ನಿನಗೆ ದೊರೆಯುವಂತೆ ಮಾಡ್ತೇನೆ ಅಂದ್ರು ಅವರು. ಅಂದು ಆ ಇಂದ್ರನ ಬಲವೃದ್ಧಿಗಾಗಿ ಮಾಡಬೇಕಾದಂತಹ ಪ್ರಯತ್ನಗಳನ್ನು ಮಾಡಿದರು. ಅವರು ಎಲ್ಲ ಉಳಿದ ಯಜ್ಞಯಾಗಾದಿಗಳನ್ನು ಏನು ಮಾಡಲಿಲ್ಲ. ಅವರು ನೇರವಾಗಿ ಆ ರಜಿಯ ಮಕ್ಕಳಿದ್ರಲ್ಲ 500 ಜನ, ಅವ್ರ ಹತ್ರ ಬಂದರು. ಅವ್ರ ಹತ್ರ ಬಂದು ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ, ನೀವು ಇಷ್ಟೆಲ್ಲ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದೀರಿ, ದೇವತೋಪಾಸನೆ, ಧಾರ್ಮಿಕ ಕಾರ್ಯ ಇತ್ಯಾದಿಗಳನ್ನು ಮಾಡ್ತಿದ್ದೀರಿ, ಇದಕ್ಕೆಲ್ಲ ಏನು ಪ್ರಮಾಣ? ಇದನ್ನೆಲ್ಲ ಯಾಕೆ ಮಾಡಬೇಕು? ಯಾರನ್ನು ಉದ್ದೇಶಿಸಿ ಇದಕ್ಕೆಲ್ಲ ಮಾಡ್ತಿದ್ದೀರಿ? ಧರ್ಮ ಕರ್ಮಗಳಿಗೆ ಏನಾದರೂ ಅರ್ಥ ಇದೆಯಾ ಅಂತ ಹೀಗೆ ಅವ್ರ ಮೇಲೆ ನಾಸ್ತಿಕವಾದವನ್ನು ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಂದವರು ಬೃಹಸ್ಪತಿ ಅಂತ ಅವ್ರಿಗೂ ಗೊತ್ತಾಗ್ಲಿಲ್ಲ.
ರಜಿಯ ಮಕ್ಕಳಿಗೆ. ಆ ವಾದವನ್ನು ಕೇಳಿ ಈ ರಜಿಯ ಮಕ್ಕಳೆಲ್ಲರೂ ಕೂಡ ಭ್ರಷ್ಟರಾಗಿಬಿಟ್ರು. ತಾವು ಇಷ್ಟು ದಿವಸ ಆಸ್ತಿಕ ಮಾರ್ಗದಲ್ಲಿದ್ದವರು ದೇವತೆಗಳನ್ನ ಮತ್ತು ಪರಮಾತ್ಮನ ಸ್ತೋತ್ರ ಮಾಡುವಂತಹ ಆರಾಧನೆ ಮಾಡುವಂತಹ ದೈವಿಕ ಮಾರ್ಗದಲ್ಲಿದ್ದವರು ಒಮ್ಮೆಗೆ ಅದನ್ನು ಬಿಟ್ಟು ನಾಸ್ತಿಕ ಮಾರ್ಗಕ್ಕೆ ಬಂದುಬಿಟ್ರು. ಯಾಕಂದ್ರೆ ನಾಸ್ತಿಕ ಮಾರ್ಗದ ಆಕರ್ಷಣೆ ಅಂತದ್ದು. ಯಜ್ಞ ಮಾಡಬೇಕಾಗಿಲ್ಲ, ಪೂಜೆ ಬೇಕಾಗಿಲ್ಲ, ಪುನಸ್ಕಾರ ಬೇಕಾಗಿಲ್ಲ, ಸುಖವಾಗಿ ನಿಮ್ಮಷ್ಟಕ್ಕೆ ನೀವು ಭೋಗ ಭಾಗ್ಯಗಳನ್ನು ಅನುಭವಿಸ್ತಾ ಇರ್ರಿ ಅಂತ ಹೇಳಿಬಿಟ್ರೆ ಯಾರಿಗೆ ಮನಸ್ಸು ಸೋಲೋದಿಲ್ಲ. ಅದರಲ್ಲೂ ಬಂದು ಹೇಳಿದವನು ಬೃಹಸ್ಪತಿ, ಸ್ವಯಂ ದೇವತೆಗಳ ಗುರು. ಅವರು ಆ ಕಡೆಯೂ ಮಾತಾಡಬಲ್ಲರು, ಈ ಕಡೆಯೂ ಮಾತಾಡಬಲ್ಲರು. ಅವ್ರು ಯಾವುದನ್ನು ಯುಕ್ತಿಯುಕ್ತವಾಗಿ ಪ್ರತಿಪಾದನೆ ಮಾಡ್ತಾರೋ ಅದನ್ನು ನಾವು ಮಾತಾಡ್ಬಿಡೋಣ ಅಂತ ಅನಿಸ್ತದೆ. ಆದರೆ ಅದರಲ್ಲಿ ಕೇಳಿದವರು ಏನಾದ್ರು ರಜಿಪುತ್ರರು ಇದ್ದಲ್ಲ, ಅವರಿಗೆ ದೃಢವಾದ ನಿಷ್ಠೆ ಇರಲಿಲ್ಲ ಅದರಲ್ಲಿ ಅಂತ ತೋರ್ತದೆ. ಅದರಿಂದ ಹೀಗೆ ದೃಢವಾದ ನಿಷ್ಠೆ ಇರಲಿಲ್ಲ ಆದ್ರಿಂದ ಅವರ ಧರ್ಮದ ಹಾದಿಯನ್ನು ಬಿಟ್ಟು ಬಿಟ್ರು. ಪರಮಂ ತರ್ಕಶಾಸ್ತ್ರಾಣಂ ಅಸತಾಂ ತನ್ಮನೋರ್ಗಂ. ಏನಾಗ್ತದೆ ಅಂದ್ರೆ ದೈವಿಕ ಮಾರ್ಗ ಏನಿದೆ, ಆಸ್ತಿಕ ಮಾರ್ಗ ಏನಿದೆ, ಇದು ತರ್ಕ ಮಾರ್ಗಕ್ಕೆ ನಿಲುಕುವಂಥದ್ದಲ್ಲ. ನೈಷಾ ತರ್ಕೇನ ಮಧಿರಾಪನೆಯ. ನೀವು ಭಗವಂತನ ಅಸ್ತಿತ್ವವನ್ನಾಗಲಿ ಭಗವಂತನ ಪ್ರಭಾವವನ್ನಾಗಲಿ ಯಾವುದೇ ತರ್ಕದ ಮೂಲಕ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ನಂಬಬೇಕಾದದ್ದು ಮತ್ತು ಮುಂದುವರಿಯಬೇಕಾದದ್ದೆಲ್ಲವೂ ಸಂಪ್ರದಾಯದ ಮತ್ತು ಶಾಸ್ತ್ರಗಳ ಆಧಾರದ ಮೇಲಿಂದ. ತರ್ಕಶಾಸ್ತ್ರಕ್ಕೆ ನಿಲುಕುವಂಥದ್ದಲ್ಲ. ಮೇಲಿಂದ ಮೇಲೆ ತರ್ಕಶಾಸ್ತ್ರದ ದಾಳಿ ನಮ್ಮ ಮನಸ್ಸಿನ ಮೇಲೆ ಆಗಿಬಿಟ್ರೆ ಮನಸ್ಸು ಸೋಲ್ತದೆ. ಅಷ್ಟು ದೃಢವಾದ ನಿಷ್ಠೆ ನಮಗೆ ಇಲ್ಲದೇ ಇದ್ರೆ ಅಂಥವ್ರಿಗೆ ಏನಾಗೋದಿಲ್ಲ. ಅಸತಾಂ ತನ್ಮನೋನುಗಂ. ಈ ನಾಸ್ತಿಕ ಶಾಸ್ತ್ರ ಯಾರ ಮನಸ್ಸಿಗೆ ತುಂಬಾ ಮೋಹಕವಾಗಿ ಕಾಣಿಸ್ತದೆ ಅಂದ್ರೆ ಅಸಜ್ಜನರಿಗೆ ಬಹಳ ಮೋಹಕವಾಗಿ ಕಾಣಿಸ್ತದೆ. ಅವರಿಗೆ ನಹಿ ಧರ್ಮ ಪ್ರಧಾನಾಂ ರೋಚತೆ ತತ್ ಕಥಾಂತರೆ. ಯಾರಿಗೆ ಧರ್ಮದಲ್ಲಿ ನಿಜವಾದ ಆಸಕ್ತಿ ಇರ್ತದೋ ಅವರಿಗೆ ನೀವು ನಾಸ್ತಿಕ ಬೋಧನೆಯನ್ನು ಮಾಡಿದ್ರು ಕೂಡ ಮನಸ್ಸು ಸೋಲೋದಿಲ್ಲ. ಹಾಗಾಗಿ ಈ ಮಾತನ್ನೆಲ್ಲ ಕೇಳಿ, ಆ ಬೃಹಸ್ಪತಿಯ ಉಪದೇಶವನ್ನು ಕೇಳಿ, ಆ ಅಲ್ಪಚೇತನರಾದಂತಹ ಸರಿಯಾದ ಶಾಸ್ತ್ರಾಧ್ಯಯನ ಮತ್ತು ಸರಿಯಾದ ನಿಷ್ಠೆ ಇಲ್ಲದೆ ಇರುವಂತಹ ಆ ರಜಿಯ ಮಕ್ಕಳು ಶಾಸ್ತ್ರ, ದೇವರು, ಸ್ವರ್ಗ, ನರಕ ಇತ್ಯಾದಿಗಳೆಲ್ಲವನ್ನು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿ ಅದೆಲ್ಲವನ್ನು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿ ಕೊನೆಗೆ ಅವರು ಪಾಪದ ಸಂಗ್ರಹ ಹೆಚ್ಚಾದಾಗ ಆ ಪಾಪದ ಕಾರಣದಿಂದಾಗಿ ನಾಶ ಹೊಂದಿಬಿಟ್ರು. ತೇ ಯದಾತು ಸುಸಮ್ಮೂಢಾಃ ರಾಗೋನ್ಮತ್ತಾಃ ವಿಧರ್ಮಿಣಃ ಬ್ರಹ್ಮದ್ವಿಷಶ್ಚ ಸಂವೃತ್ತಾಃ ಹತವೀರ್ಯ ಪರಾಕ್ರಮಾಃ. ಎಲ್ಲ ಕಡೆ ಆಗೋದು ಹೀಗೆ. ಒಂದು ಹಂತದವರೆಗೆ ನಾವೇನು ಮೆರೆದಾಟ ಆಡಿದ್ರು ಅದೆಲ್ಲ ನಡೀತದೆ. ಆದರೆ ಅದಕ್ಕೊಂದು ಸಮಯ ಇದೆ. ದೇವರ ಸತ್ಯವನ್ನು ಗಮನಿಸ್ತಾನೆ, ಅದು ಸ್ವಲ್ಪ ತಡ ಮಾಡ್ತಾನೆ ಅಂತ. ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್ ಅಂತ. ಹಾಗಾಗಿ ನಾವು ಮಾಡುವಂತ ಅನ್ಯಾಯವನ್ನು ದೇವರು ಏನು ಗಮನಿಸ್ತಿರ್ತಾನಲ್ಲ, ಆ ಒಂದು ದಿವಸ ಗಮನಿಸಿ ನಮ್ಮ ಪಾಪದ ಕೊಡ ತುಂಬಿ ಬಂದಾಗ ನಮ್ಮಲ್ಲಿರುವಂತ ಬಲ ಎಲ್ಲ ಕ್ಷೀಣ ಆಗ್ತದೆ. ಬಲ ಕ್ಷೀಣ ಆದ್ಮೇಲೆ ನಮ್ಮನ್ನು ಕೊಲ್ಲಿಕೊಂಡು ಹುಲ್ಕೊಂಡಿಯೂ ಸಾಕು ನಮ್ಮನ್ನು ಕೆಳಗಿಳಿಸ್ಲಿಕ್ಕೆ. ಹಾಗಾಗಿ ಇಂದ್ರ ಅಲ್ಲಿಗೆ ಪ್ರವೇಶ ಮಾಡಿದ. ಆ ಎಲ್ಲ ದೇವತೆಗಳನ್ನ ಕರೆದುಕೊಂಡು ಬಂದು ಈ ರಜಿಯ ಪುತ್ರನೆಲ್ಲ ಸಂಹಾರ ಮಾಡಿ, ಕಾಮಕ್ರೋಧದಲ್ಲಿ ಆಸಕ್ತರಾದಂತಹ ರಜಿಯ ಪುತ್ರರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ತನ್ನ ಸಿಂಹಾಸನವನ್ನು, ತನ್ನ ಸ್ವರ್ಗದ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ. ಈ ರಜಿಯ ಪುತ್ರ ಆಖ್ಯಾನವನ್ನು ಯಾರು ಕೇಳ್ತಾರಲ್ಲ ಅವರಿಗೆ ನಾಸ್ತಿಕತೆಯ ಸಂಪರ್ಕ ಎಂದೂ ಕೂಡ ಬರೋದಿಲ್ಲ. ಇದು ರಜಿಯ ಪುತ್ರದ ಆಖ್ಯಾನ, ರಜಿಯ ಮಹತ್ವ ಮತ್ತು ಅವರ ಮಕ್ಕಳು ಅಕ್ರಮವನ್ನು ಎಸಗಿ ಪತನ ಹೊಂದಿದ ಕಥೆಯನ್ನು ಕೇಳಿದ್ರೆ ಮಹತ್ವ. ಈ ಕಥೆಯನ್ನು ಕೇಳಿದ ಮೇಲೆ ನಾವು ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಏನಂದ್ರೆ, ರಜಿಯ ಮಕ್ಕಳು 500 ಜನ ಅವರೇನಿದ್ರಲ್ಲ ಅವರಷ್ಟೇ ರಜಿಯ ಮಕ್ಕಳಲ್ಲ. ಹಾಗೆ ನೋಡಿದ್ರೆ ನಾವು ಎಲ್ಲ ರಜಿಯ ಮಕ್ಕಳೇ. ಯಾಕೆಂದ್ರೆ ನಾವಿವತ್ತು ಆಸ್ತಿಕರಾಗಿದ್ದೇವೆ, ಹೌದು, ಅದ್ರ ಬಗ್ಗೆ ಏನು ಸಂದೇಹ ಇಲ್ಲ. ನಮಗೂ ಗೊತ್ತು, ನಮ್ಮನ್ನು ನೋಡುವಂತ ಜನರಿಗೂ ಗೊತ್ತು. ಯಾಕಂದ್ರೆ ನಮ್ಮ ಹಣೆ ಮೇಲೆ ತಿಲಕ ಇದೆ, ಆಸ್ತಿಕ ವೇಷಭೂಷಣ ಧರಿಸಿದ್ದೇವೆ, ಕುಂಕುಮ ಧರಿಸಿದ್ದೇವೆ, ನೋಡ್ಲಿಕ್ಕೆ ಆಸ್ತಿಕ ವೇಷಧಾರಣೆ ಇದೆ, ನಾವು ಆಸ್ತಿಕರು ಅಂತ ನಾವು ತಿಳ್ಕೊಂಡಿದ್ದೇವೆ, ಜನರು ತಿಳ್ಕೊಂಡಿದ್ದಾರೆ. ಆದ್ರೆ ನಾವು ಎಂದು ಆಸ್ತಿಕರಾದ್ವಿ, ಹೇಗೆ ಆಸ್ತಿಕರಾದ್ವಿ ಅನ್ನೋದನ್ನ ನೀವು, ನಾನು ಮತ್ತು ನೀವು ಹೇಳುವಂತ ನಾನು ಕೇಳುವಂತ ನೀವು ಎಲ್ಲರೂ ಕೂಡ ಸ್ವಲ್ಪ ವಿಮರ್ಶೆ ಮಾಡ್ಕೊಂಡ್ರೆ ನಾವು ಆಸ್ತಿಕರಾದದ್ದು ಯಾವಾಗ, ಹೇಗೆ ಅಂತ ಆಲೋಚನೆ ಮಾಡ್ಕೊಂಡ್ರೆ ಕೆಲವು ವಿಷಯಗಳು ಹೊರಗೆ ಬರ್ತವೆ, ಅಪ್ರಿಯವಾದ ವಿಷಯಗಳು. ಆದ್ರೆ ಅದನ್ನ ನಾವು ಆತಂಕ ಪಡಬೇಕಾಗಿಲ್ಲ. ಅದನ್ನ ಮೆಟ್ಟಲಾಗಿ ಉಪಯೋಗ ಮಾಡ್ಕೊಂಡು ನಾವು ಮೇಲೆ ಹೋಗ್ಬೇಕಷ್ಟೇ. ಏನು ಅಂದ್ರೆ, ಚಿಕ್ಕ ಮಕ್ಕಳನ್ನು ಗಮನಿಸಿ. ಈಗ ನೀವು ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ದೇವರ ಮುಂದೆ ಅವುಗಳನ್ನು ನಿಲ್ಲಿಸಿ ಸ್ವಾಮಿಗೆ ನಮಸ್ಕಾರ ಮಾಡು ಅಂತ ಅವನ್ನ ಬಂಧಿಸಿ ನಮಸ್ಕಾರ ಮಾಡಿಸ್ತಾರೆ. ಅಲ್ಲಿಂದ ಅವುಗಳ ಆಸ್ತಿಕ್ಯ ಭಾವನೆ ಪ್ರಾರಂಭ ಆಗ್ತದೆ.
ಅಷ್ಟು ಬಿಟ್ಟು ಹುಟ್ಟಿದ ಕೂಡಲೇ ಅವೇನು ದೇವಭಕ್ತಿಗಳಾಗಿರೋದಿಲ್ಲ. ಹುಟ್ಟಿದ ಕೂಡಲೇ ದೇವಭಕ್ತರಾಗಿರುವಂಥವ್ರು ಧ್ರುವ, ಪ್ರಹ್ಲಾದ ಮೊದಲಾದವರಷ್ಟೇ. ಹುಟ್ಟ ಆಸ್ತಿಕ ಭಾವನೆ ಅವಕ್ಕೇನು ಬಂದಿರೋದಿಲ್ಲ. ಆಸ್ತಿಕ ವಾತಾವರಣವನ್ನೇ ನೀವು ಅವಕ್ಕೆ ಕೊಡದೇ ಇದ್ರೆ ಅವು ಆಸ್ತಿಕರಾಗಿ ಬೆಳೆಯೋದು ಕಷ್ಟ, ಕೆಲವು ಅಪವಾದಗಳನ್ನು ಬಿಟ್ಟರೆ. ಹಾಗಾಗಿ ನಾವು ನಮ್ಮ ಮುಂದಿನ ತಲೆಮಾರು, ಆ ಒಂದು ಮುಂದಿನ ತಲೆಮಾರು ಎಲ್ಲವೂ ಕೂಡ ಆಸ್ತಿಕರಾಗೋದು ಹೀಗೆ. ಆದರೆ ಈ ಆಸ್ತಿಕ್ಯ ಭಾವನೆ ಏನಿದೆಯಲ್ಲ, ಇದಕ್ಕೇನು ಕರೀತಾರೆ ಅಂದ್ರೆ, ಇದು ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಜ್ಞಾನ ಎರಡು ಥರವಾಗುತ್ತೆ, ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಅಂತೇಳಿ. ಈಗ ನಾವೆಲ್ಲರೂ ಇರುವಂಥ ಪರೋಕ್ಷ ಜ್ಞಾನದ ಹಂತದಲ್ಲೇ 12 ವರ್ಷ ಸಂಸ್ಕೃತ ಓದಿದಂಥ, 40-50 ವರ್ಷ ಸಂಸ್ಕೃತ ಅಧ್ಯಾಪನ, ಶಾಸ್ತ್ರ ಪ್ರವಚನ ಎಲ್ಲ ಮಾಡುವಂಥವ್ರು ನಾವೆಲ್ಲರೂ ಕೂಡ ಇರುವಂಥದ್ದು ಇನ್ನೂ ಪರೋಕ್ಷ ಜ್ಞಾನದ ಹಂತದಲ್ಲಿ. ಪರೋಕ್ಷ ಜ್ಞಾನ ಅಂದ್ರೆ ಕೇಳಿ ತಿಳಿದ ಜ್ಞಾನ. ನೇರವಾಗಿ ನಾವು ಭಗವಂತನ ನೋಡಿಲ್ಲ, ಸ್ವರ್ಗ ನರಕಗಳನ್ನು ನೋಡಿಲ್ಲ, ಆದರೂ ಕೇಳಿ ತಿಳಿದಿದ್ದೇವೆ ನಾವು ಇದೆಲ್ಲ ನಮ್ಮ ಹಿರಿಯರಿಂದ, ನಮ್ಮ ತಂದೆ ತಾಯಿಗಳಿಂದ ಮತ್ತು ಶಾಸ್ತ್ರದಿಂದ, ಗುರುಗಳಿಂದ ಕೇಳಿ ತಿಳಿದಿದ್ದೇವೆ. ಅದರಿಂದ ಆ ಮಾರ್ಗದಲ್ಲಿ ನಾವು ಹೊರಟಿದ್ದೇವೆ. ಯಾಕೆಂದ್ರೆ ನಮ್ಮ ವಂಶವಾಹಿಗಳು ನಮ್ಮನ್ನ ಆ ಥರ ಹತೋಟಿಯಲ್ಲಿರ್ತಾವೆ, ನಮ್ಮ ರಕ್ತ ಆಗಿದೆ. ಈ ಹಂತ ಏನಿದೆಯಲ್ಲ, ಈ ಪರೋಕ್ಷ ಅನ್ನೋ ಹಂತ, ಇಂಡೈರೆಕ್ಟ್ ಅನ್ನೋ ಹಂತ, ಇದನ್ನು ದಾಟಿ ನಾವು ಅಪರೋಕ್ಷ ಜ್ಞಾನಕ್ಕೆ ಹೋಗಬೇಕು. ಅಪರೋಕ್ಷ ಜ್ಞಾನಕ್ಕೆ ಹೋದಾಗ ಆವಾಗ ನಾವು ಶಾಸ್ತ್ರಗಳಿಂದ, ಸಂಪ್ರದಾಯಗಳಿಂದ ಪಡ್ಕೊಂಡಂಥ ಜ್ಞಾನವು ಸಾರ್ಥಕ ಆಗ್ತದೆ. ಆ ಅಪರೋಕ್ಷ ಜ್ಞಾನಕ್ಕೆ ಹೋಗುವಂಥದ್ದು ಒಮ್ಮೆಲೇ ಸಾಧ್ಯ ಆಗುವಂಥದ್ದಲ್ಲ. ಸಾವಿರಾರು ಮನುಷ್ಯರಲ್ಲಿ ಒಬ್ಬ ಸಿದ್ಧಿಗಾಗಿ ಪ್ರಯತ್ನ ಪಡ್ತಾನೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಜಗತಿ ಸಿದ್ಧಯೇ. ಯಾವನು ಒಬ್ಬ ಪ್ರಯತ್ನ ಪಡ್ತಾನೆ, ಪ್ರಯತ್ನ ಪಡುವಂತಹ ಸಾವಿರಾರು ಜನರಲ್ಲಿ ಒಬ್ಬ ಸಾಧನೆಯ ಶಿಖರವನ್ನು ಮುಟ್ತಾನೆ. ಅದು ಯಾವಾಗ? ಎಷ್ಟೋ ಸಾವಿರಾರು ಜನ್ಮಗಳು ಬಂದಾಗ. ಅಪರೋಕ್ಷ ಜ್ಞಾನ ಬರೋದು ಅಂದ್ರೆ ಏನರ್ಥ ಅಂದ್ರೆ, ಭಗವಂತನ ನಾವು ಕಣ್ಣಾರೆ ನೋಡೋದು ಅಂತ ಅರ್ಥ. ಈಗ ನಾವು ಕಣ್ಣಾರೆ ಪುಸ್ತಕವನ್ನು ನೋಡ್ತೀವಿ, ನಮ್ಮ ಸುತ್ತಮುತ್ತಲ ವಸ್ತುಗಳನ್ನು ನೋಡ್ತೀವಿ. ನನ್ನ ಸುಖ ದುಃಖ ನನಗೆ ಪ್ರತ್ಯಕ್ಷ, ನಿಮ್ಮ ಸುಖ ದುಃಖ ನನಗೆ ಪ್ರತ್ಯಕ್ಷ ಇಲ್ಲ. ನಿಮ್ಮ ಸುಖ ದುಃಖ ನಿಮಗೆ ಮಾತ್ರ ಪ್ರತ್ಯಕ್ಷ. ಈ ಎಲ್ಲ ಸಂಗತಿಗಳು ನಮಗೆ ಎಷ್ಟು ನಿಶ್ಚಲವಾಗಿವೆ ಅಲ್ಲ. ಇವತ್ತು ನಾನು ಸುಖಿ, ನಾನು ದುಃಖಿ ಅನ್ನೋ ಸಂಗತಿ ನಮಗೆ ಬಹಳ ಸ್ಪಷ್ಟವಾಗಿದೆ. ಆದರೆ ಭಗವಂತನ ಅಸ್ತಿತ್ವ ಅಷ್ಟು ಸ್ಪಷ್ಟವಾಗಿ ನಮ್ಗೆ ಇನ್ನೂ ತಿಳಿದಿಲ್ಲ. ಯಾರೋ ಹೇಳಿದ್ದಾರೆ ಅಂತ ನಾವು ಕೇಳ್ಕೊಂಡು ಹೊರಟಿದ್ದೇವೆ. ಭಗವಂತನ ಅಸ್ತಿತ್ವವು ಕೂಡ ನಮ್ಗೆ ಅಷ್ಟೇ ಸ್ಪಷ್ಟವಾಗಬೇಕು. ಹೊರಗಿನ ಈ ಎಲ್ಲ ಜಗತ್ತಿನ ಭೌತಿಕ ವಸ್ತುಗಳ ಅಸ್ತಿತ್ವ ಎಷ್ಟು ಸ್ಪಷ್ಟವಾಗಿ, ಸ್ಫಟಿಕದಂತೆ ನಮಗೆ ಇವತ್ತು ಸ್ಪಷ್ಟವಾಗಿದೆಯೋ, ಇದರ ಅಸ್ತಿತ್ವದ ಬಗ್ಗೆ ನಮಗೇನೂ ಸಂದೇಹ ಇಲ್ವೋ, ಅಷ್ಟೇ ಸ್ಪಷ್ಟವಾಗಿ ನಮಗೆ ಭಗವಂತನ ಅಸ್ತಿತ್ವ, ಭಗವಂತನ ಗುಣಗಳು, ಅವನ ಪ್ರಭಾವ, ಸ್ವರ್ಗ ನರಕಾದಿ ಕ್ರಿಯೆಗಳು ಮತ್ತು ಕರ್ಮ ಸಿದ್ಧಾಂತ, ಇವೆಲ್ಲದರ ಮೇಲೂ ನಮಗೆ ಬಲವಾದ ನಂಬಿಕೆ ಬಂದ್ರೆ ಮತ್ತು ಅದನ್ನು ನಾವು ಒಳಗಣ್ಣಿನಿಂದ ತಿಳಿದರೆ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರಿತೇವೆ. ಅದು ಡೈರೆಕ್ಟ್ ನಾಲೆಜ್. ಅದು ಹೀಗೆ ಆ ಅಪರೋಕ್ಷ ಜ್ಞಾನ ಬರಲಿಕ್ಕೆ ಈ ಪರೋಕ್ಷ ಜ್ಞಾನ ಅಂತ ಒಂದು ಮೆಟ್ಟಲು. ನಾವು ಎಲ್ಲರೂ ಕೂಡ ಈಗ ಪರೋಕ್ಷ ಜ್ಞಾನದ ಹಂತದಲ್ಲಿ ಇದ್ದೇವೆ ಅಂತ ಹೇಳಿದ್ನಲ್ಲ, ಈ ಪರೋಕ್ಷ ಜ್ಞಾನದ ಹಂತವನ್ನು ದಾಟಿ ನಾವು ಅಪರೋಕ್ಷ ಜ್ಞಾನಕ್ಕೆ ಹೋಗಬೇಕು. ಶಾಸ್ತ್ರಗಳನ್ನ ಯಾವೃತ್ತಿ ರಸಕತೋಪದೇಶ ಅಂತ ವೇದವ್ಯಾಸರ ಬ್ರಹ್ಮಸೂತ್ರ, ಈ ಹರಿವಂಶ ಮೊದಲಾದ ಪುರಾಣಗಳೇ ಆಗಲಿ, ಬ್ರಹ್ಮಸೂತ್ರಗಳೇ ಆಗಲಿ, ಅಥವಾ ಮಹನೀಯರು ಬರೆದಂತಹ ಗ್ರಂಥಗಳೇ ಆಗಲಿ, ಅದನ್ನ ಪದೇ 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 ನಾವು ಮನನ ಮಾಡಬೇಕು. ಶ್ರವಣ ಅಂದ್ರೆ ಬೇರೆಯವರ ಬಾಯಿಂದ ಕೇಳೋದು, ಆಮೇಲೆ ಮನನ ಅಂದ್ರೆ ನಾವು ಅದನ್ನು ಆಲೋಚನೆ ಮಾಡೋದು ಕೂತ್ಕೊಂಡು, ಆಮೇಲೆ ನಿಧಿಧ್ಯಾಸನ, ಆಲೋಚನೆ ಮಾಡಿ ದೃಢವಾದಂತಹ ವಿಷಯವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡೋದು. ಹೀಗೆ ಮಾಡ್ತಾ 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 ಹೋದಂತೆ ನಮ್ಮ ಜ್ಞಾನ ಪಕ್ವವಾಗಿ ನಮ್ಮ ಒಳಗನ್ನು ಆವಾಗ ತೆರೀತದೆ. ಭಿದ್ಯತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವ ಸಂಶಯ ತಸ್ಮಿನ್ ದೃಷ್ಟೇ ಪರಾವರೆ. ಪರಮಪುರುಷನಾದಂತಹ ಭಗವಂತನನ್ನು ನೋಡಿದಾಗ ನಮ್ಮ ಹೃದಯದ ಗಂಟು ಒಡೆದು ನಮ್ಮ ಎಲ್ಲಾ ಸಂಶಯಗಳು ಬಗೆಹರಿತವೆ. ಅಲ್ಲಿ ತನಕ ನಮ್ಮ ಸಂಶಯಗಳು, ನಮ್ಮ ಅಜ್ಞಾನಗಳೆಲ್ಲ ಹಾಗೆ ಇದ್ದಿದ್ದೆ. ಅಂತೂ ನಾವು ಪ್ರಯತ್ನ ಪಡಬೇಕಾದದ್ದು ಪರೋಕ್ಷ ಜ್ಞಾನವನ್ನು ದಾಟಿ ಅಪರೋಕ್ಷ ಜ್ಞಾನಕ್ಕಾಗಿ. ನಾವು ಪರೋಕ್ಷ ಜ್ಞಾನದಲ್ಲಿ ಇದ್ದಾಗ ಕೆಲವೊಮ್ಮೆ ಈ ರಜಿಪುತ್ರರಿಗೆ ಆಗುವಂತಹ ಪ್ರಸಂಗ ನಮಗೆ ಬರ್ತಿರ್ತದೆ. ಅದಕ್ಕಾಗಿ ನಮ್ಮನ್ನು ನಾವು ರಜಿಪುತ್ರರು ಅಂತ ನಾನು ಹೇಳ್ಕೊಂಡೆ. ಈ ರಜಿಪುತ್ರರಿಗೆ ಅವ್ರಿಗೂ ಇದ್ದದ್ದು ಪರೋಕ್ಷ ಜ್ಞಾನ ಅಂತಲೇ ಅರ್ಥ. ಪರೋಕ್ಷ ಜ್ಞಾನ ಯಾರೋ ಹೇಳಿದ್ರು, ಅವ್ರ ತಂದೆ ಅವ್ರಿಗೆ ಹೇಳಿದ್ರು, ಅವ್ರ ತಾಯಿ ಹೇಳಿದ್ಲು, ದೇವ್ರಿಗೆ ನಮಸ್ಕಾರ ಮಾಡಿ, ದಿವಸ ಸಂಧ್ಯಾವಂದನೆ ಮಾಡಿ, ದೇವ್ರ ಪೂಜೆ ಮಾಡಿ, ಶ್ರಾದ್ದ ಮಾಡಿ ಅಂತ ಹೇಳಿದ್ರು. ಅವ್ರು ಕೇಳ್ಕೊತ ಬಂದಿದ್ರು. ಸ್ವಲ್ಪ ಬುದ್ಧಿ ಬಂದ್ಮೇಲೆ ಬೃಹಸ್ಪತಿಯು ನಾಸ್ತಿಕ ವೇಷದಲ್ಲಿ ಬಂದು ಯಜ್ಞ ಆಗಾದ್ರೆ ಏನ್ ಮಾಡೋದಕ್ಕೆ ಏನೋ ಅರ್ಥ ಇದೆ? ದೇವ್ರನ್ನ ನೋಡಿದ್ದೀರಿ ಏನಾರಾದ್ರು? ಇಲ್ಲಿ ಪಿಂಡ ಹಾಕಿದ ಅಲ್ಲಿ ಹೋಗಿ ಮುಟ್ತದ? ಇಂಥವೆಲ್ಲ ಪ್ರಶ್ನೆಗಳನ್ನ ಮಾಡಿಬಿಟ್ರೆ ಇವತ್ತು ನಮ್ಮಲ್ಲೂ ಕೂಡ ಅಂಥ ಪ್ರಸಂಗ ಎಷ್ಟೋ ಜನರಿಗೆ ಕಾಣೋದಿಲ್ಲ. ಸಣ್ಣವರಿದ್ದಾಗ ಏನೋ ಮಾಡ್ತಿರ್ತೀವಿ, ದೊಡ್ಡವರಾದ್ಮೇಲೆ ಒಂದು ಹಂತವನ್ನು ದಾಟಿದಾಗ ಬೇರೆ ಬೇರೆ ಏನೇನೆಲ್ಲ ಓದಿದಾಗ ನಮ್ಮ ಮನಸ್ಸು ಚಂಚಲ ಆಗೋದಿದೆ. ಅಂತ ಪ್ರಸಂಗ ನಾವು ಬಂದಾಗ ನಾವು ಕೂಡ ಪತನ ಹೊಂದುತ್ತೇವೆ. ಅದಕ್ಕಾಗಿ ನಾವು ಎಚ್ಚರದಿಂದ ಇರಬೇಕಾದ್ದೇನೆಂದರೆ, ನಾವು ಗಳಿಸಿಕೊಂಡಂತಹ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನದವರೆಗೆ ಹೋಗ್ಬೇಕು. ಇಲ್ಲದೇ ಇದ್ರೆ ನಾವು ಹೀಗೆ ಕೂಡ ಪತನ ಹೊಂದುತ್ತೇವೆ. ಅಂತ ನಮ್ಮ ಜ್ಞಾನ
ಚಿಮಣಿಯ ದ್ವೀಪದಂತೆ ಆಗಬಾರ್ದು. ಚಿಮಣಿಯ ದ್ವೀಪಕ್ಕೆ ಸ್ವಲ್ಪ ಗಾಳಿಯ ಹೊಡೆತ ಬಂದ್ರೆ ಅದು ಆರಿ ಹೋಗ್ತದೆ. ನಮ್ಮ ಜ್ಞಾನ ವಜ್ರ ವೈಡೂರ್ಯಗಳ ಬೆಳಕಿನಂತೆ ನಿಶ್ಚಲವಾದ ಜ್ಞಾನ ಆಗಬೇಕು. ಆ ನಿಶ್ಚಲವಾದ ಜ್ಞಾನ ಆಗೋದಕ್ಕಾಗಿ ಇಷ್ಟೆಲ್ಲ ಶ್ರವಣ ಮನನ ಮೊದಲಾದಂತಹ ಪ್ರಯತ್ನಗಳನ್ನು ನಾವು ಮಾಡಬೇಕು. ಅನೇಕ ಬಾರಿ ಶ್ರವಣ ಮಾಡಿ ಅನೇಕ ಬಾರಿ ಮನಸ್ಸಿನಲ್ಲಿ ಧ್ಯಾನ ಮಾಡಿದಾಗ, ಕೇಳಿ ತಿಳಿದ ಮನಸ್ಸಿನಲ್ಲಿ ಧ್ಯಾನ ಮಾಡಿದಾಗ ಆವಾಗ ನಾವು ಪರೋಕ್ಷ ಜ್ಞಾನದ ಹಂತವನ್ನು ದಾಟಿ ಅಪರೋಕ್ಷ ಜ್ಞಾನಿಗಳು ಅಂತ ಅನ್ಸ್ಕೊಳ್ತೀವಿ. ಇಲ್ಲದೇ ಇದ್ರೆ ಅಲ್ಲಿವರೆಗೆ ನಮಗೆ ಇಂಥ ಸಂದರ್ಭಗಳು ಬರ್ತವೆ. ಮತ್ತೆ ಯಾರು ಹೇಳಿದ್ದು ಕೇಳೋದಂತ ಮಾತ್ರ ಅಲ್ಲ, ಇನ್ನೂ ಒಂದು ಪ್ರಸಂಗ ಇದೆ ಜೀವನದಲ್ಲಿ, ಎಲ್ಲರಿಗೂ ಅನಿಸಿದ ಪ್ರಸಂಗ. ಪ್ರಬಲವಾದ ಸಂಕಷ್ಟಗಳು ಬಂದಾಗ ದೇವರನ್ನು ನಾವು ಬೈಲಿಕ್ಕೆ ಶುರು ಮಾಡ್ತೀವಿ ಕೆಲವೊಂದ್ಸರಿ. ಈ ದೇವ್ರು ನಮ್ಗೆ ಏನ್ ಕೊಟ್ಟ, ಇಷ್ಟು ದಿವಸ ನಾವು ಪ್ರದಕ್ಷಿಣೆ ಹಾಕಿದ್ವಿ, ನಮ್ಮ ಮಂಗಾರತಿ ತಗೊಂಡ್ವಿ, ತೀರ್ಥ ತೆಗೆದುಕೊಂಡ್ವಿ, ಎಲ್ಲ ಆಯ್ತು, ದೇವ್ರು ನಮ್ಗೆ ಏನ್ ಕೊಟ್ಟ? ಅಲ್ಲಿ ನೋಡಿ, ಕೆಲವು ಜನ ಏನೋ ಧಾರ್ಮಿಕ ಆಚರಣೆ ಮಾಡ್ತಿಲ್ಲ, ಅವ್ರಿಗೆಲ್ಲವನ್ನೂ ಕೊಟ್ಟ ದೇವರು, ನಮಗೇನೂ ಕೊಟ್ಟಿಲ್ಲ ಅಂತೀವಿ. ಹಾಗಾದ್ರೆ ಇಲ್ಲ, ನೀವು ಹಿಂದಿನ ಕರ್ಮ ಇದೆ ನಿಮ್ಮದು, ಆ ಕರ್ಮಕ್ಕನುಸಾರವಾಗಿ ಈಗ ಫಲ ಕೊಡ್ತಾ ಇದ್ದಾನೆ. ದುಷ್ಟ ಕರ್ಮ ಇತ್ತು, ದುಷ್ಟ ಕರ್ಮಕ್ಕನುಸಾರವಾಗಿ ಈಗ ಫಲ ಕೊಡ್ತಾ ಇದ್ದಾನೆ ಅಂತ ನೀವು ಅವ್ರಿಗೆ ಹೇಳಿದ್ರೆ ಅದು ಅವ್ರಿಗೆ ಮನಸ್ಸಿಗೆ ನಾಟೋದೇ ಇಲ್ಲ. ಅದಂತ ಹಿಂದಿನ ಕರ್ಮಕ್ಕೆ ಯಾಕೆ ಫಲ ಕೊಡಬೇಕು? ನಾವು ಏನ್ ಕರ್ಮ ಮಾಡಿದ್ವಿ ನನಗೆ ತೋರಿಸ್ಲಿ ಅವನು. ಈ ಇಂಥ ಮಾತುಗಳನ್ನ ಎಷ್ಟೋ ಸರಿ ನಾನು ಕೇಳಿದ್ದೇನೆ. ಹಿಂದಿನ ಜನ್ಮದ ಕರ್ಮಕ್ಕೆ ಈಗ ಫಲ ಕೊಡೋದಾದ್ರೆ ಅವ್ರ ಹಿಂದೆ ನಾವು ಏನ್ ಮಾಡಿದ್ವಿ ನಮ್ಗೆ ಗೊತ್ತಾಗೋದು ಹೇಗೆ? ಈ ಜನ್ಮದಲ್ಲಿ ನಾವು ಒಂದು ಇರುವೆನ್ನೂ ಕೊಂದಿಲ್ಲ, ನನಗೆ ಇಷ್ಟು ಸಂಕಟ ಬರೋದು ಅಂದ್ರೆ ಹೇಗೆ? ಇಷ್ಟು ಬಡತನ ಬರೋದು ಅಂದ್ರೆ ಹೇಗೆ? ನನ್ನ ಧಾರ್ಮಿಕ ಆಚರಣೆಯನ್ನು ನೋಡಿದ್ರೆ ನನಗೆ ದೇವ್ರ ಫಲ ಕೊಟ್ಬಿಡ್ಬೇಕಾಗಿತ್ತು ಅಂತ ಹೇಳ್ತೇವೆ ನಾವು. ಆದ್ರೆ ಗಹನ ಕರ್ಮಣೋ ಗತಿ, ಕರ್ಮದ ಗತಿ ಏನಿದೆ ಬಹಳ ಗಹನವಾದದ್ದು. ಒಂದು ಜನ್ಮಕ್ಕೆ ನಾವು ಇವತ್ತೊಂದು ದಿವಸಕ್ಕೆ ಇವತ್ತನೇ ತಾರೀಕು 14ನೇ ತಾರೀಕು ನಾವು ಇನ್ನು ಮುಂದಿನ 10 ಜನ್ಮಕ್ಕೆ ಸಾಕಾಗುವಷ್ಟು ಕರ್ಮಗಳನ್ನು ಮಾಡ್ತೇವೆ ಅಂತ ಹಿಂದೊಂದು ಶ್ಲೋಕ ಹೇಳಿದ್ದೆ. ಇಷ್ಟು ಕರ್ಮಗಳ ದೊಡ್ಡ ದೊಡ್ಡ ಮೂಟೆಗಳೇ ನಮ್ಮ ಬೆನ್ನ ಹಿಂದೆ ಇರುವಾಗ ಹಿಂದಿನ ಜನ್ಮದಲ್ಲಿ ಮಾಡಿದ್ದನ್ನು ಆವಾಗಲೇ ಅದು ಮುಗಿಸಿಬಿಡ್ಬೇಕು ಅಂದ್ರೆ ಹೇಗೆ? ಇರೋ ಜನ್ಮ ಒಂದು 100-120 ವರ್ಷಕ್ಕೆ, ಅಷ್ಟು ಸಂದರ್ಭದಲ್ಲಿ ನಾವು ಮಾಡಿದಂಥ ಎಲ್ಲಾ ಕರ್ಮಗಳನ್ನು ಅನುಭವಿಸಿ ಮುಗಿಸೋದು ಯಾವಾಗ? ಅದಕ್ಕಾಗಿ ನಾವು ಕರ್ಮದ ಬಂಧನಕ್ಕೆ ಮೇಲಿನ ಮೇಲೆ ಸಿಲುಕ್ತಾನೆ ಇರ್ತೇವೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮಾಡಿದ ಪಾಪ ನಾವು ಎಷ್ಟು ಮಾಡಿದ್ದೇವೆ ಅನ್ನೋದು ನಮ್ಗೆ ಇವತ್ತು ಅರಿವಿಲ್ಲ. ಅದು ನಮ್ಗೆ ಹಿಂದೆ ಯಾಕೆ ಫಲ ಕೊಡಲಿಲ್ಲ? ಈಗಲೇ ಕೊಡಬೇಕಾಗಿತ್ತು. ಈಗ ನಾನು ಮಾಡಿದ ಧರ್ಮ ಕರ್ಮಗಳು ದೇವತೆಗೆ ಗಮನಿಸಬೇಕಾಗಿತ್ತು, ಭಗವಂತ ಗಮನಿಸಬೇಕಾಗಿತ್ತು ಅಂತೇಳಿ ಎಷ್ಟೆಷ್ಟು ಜನ ದೊಡ್ಡ ದೊಡ್ಡ ಋಷಿಗಳು, ವಿಶ್ವಾಮಿತ್ರನಂತ ಋಷಿಗಳು, ದ್ರೌಪದಿ ಅಂತ ಸಾಧಕಿಯರು, ಅವರಿಗೆ ಕಷ್ಟ ಬಂತು, ವಿಜಯದಾಸರಿಗೆ ಕಷ್ಟ ಬಂತು. ಅವರು ಮಾಡಿದ ತಪಸ್ಸಿನ ಮುಂದೆ, ಅವರು ಮಾಡಿದ ಭಕ್ತಿಯ ಮುಂದೆ ನಾವು ಮಾಡಿದ ಭಕ್ತಿ ಎಷ್ಟು ಮಟ್ಟಿದ್ದು, ನಾವು ಗಳಿಸಿದ ಜ್ಞಾನ ಎಷ್ಟುವುದು? 100 ವರ್ಷ ಓದಿದ್ರು ಕೂಡ ವೇದದ್ದು ಮುಗಿಯಲಿಲ್ಲಂತ. ಒಬ್ಬ ಋಷಿಪುತ್ರ 100 ವರ್ಷ ವೇದಾಧ್ಯಯನ ಮಾಡಿದ. ಆವಾಗ ಇಂದ್ರ ಅವನ ಮುಂದೆ ಬಂದಂತೆ. 100 ವರ್ಷ ವೇದಾಧ್ಯಯನ ಮಾಡಿದಲ್ಲ, ಏನ್ ಗಳಿಸಿದೆ ಅಂತ ಕೇಳಿದಂತೆ ಇಂದ್ರ. ಇನ್ನೊಂದು 100 ವರ್ಷ ಆಯುಷ್ಯ ಕೊಡ್ತೀನಿ, ಮತ್ತಷ್ಟು ಓದಂತ. ಮತ್ತೊಂದು 100 ವರ್ಷ ಆಯುಷ್ಯ ಕೊಟ್ಟ ಇಂದ್ರ. ಮತ್ತೆ 100 ವರ್ಷ ಓದಿದ, ಮತ್ತೂ 100 ವರ್ಷ ಓದಿದ. ಹೀಗೆ 400 ವರ್ಷ ಓದಿದಂತೆ. ಇಷ್ಟಾದ್ರೂ 400 ವರ್ಷ ನೀನು ವೇದ ಓದಿದ್ರು ಕೂಡ ಸರಿಯಾದ ಜ್ಞಾನ ನಿನಗೆ ಬರಲಿಲ್ಲ. ಯಸ್ಮಿನ್ ವಿಜ್ಞಾತೆ ಸರ್ವಂ ವಿಜ್ಞಾತಂ ಭವತಿ ತಜ್ಞಾನೇ ಪ್ರಯತಸ್ವ. ಯಾವ ಪರಮಾತ್ಮನನ್ನು ತಿಳ್ಕೊಂಡ್ರೆ ಉಳಿದೆಲ್ಲವನ್ನು ತಿಳ್ಕೊಂಡಂಗೆ ಆಗ್ತದೋ ಅದಕ್ಕಾಗಿ ಪ್ರಯತ್ನ ಪಡುವಂತ ಇಂದ್ರ ಅವನಿಗೆ ಹಿತಬೋಧೆ ಕೊಟ್ಟನಂತೆ. ಹಾಗಾಗಿ 100 ವರ್ಷ ಶಾಸ್ತ್ರಾಧ್ಯಯನ ಮಾಡಿದ್ರೇನು ಪರಮಾತ್ಮನ ಮೂಲ ಅಸ್ತಿತ್ವ, ಅವನ ಪ್ರಭಾವ ನಮ್ಗೆ ತಿಳಿಯದೆ ಹೋದ್ರೆ ಆ ಅಧ್ಯಯನ ಮಾಡಿದ್ದೆಲ್ಲ ವ್ಯರ್ಥ ಆಗ್ತದೆ. ಹಾಗಾಗಿ ಆ ಅಧ್ಯಯನ ಮಾಡಿದ್ದೆಲ್ಲ ವ್ಯರ್ಥ ಆಗಬಾರ್ದು ಅಂತಿದ್ರೆ, ನಮ್ಮ ಸೀಮಿತವಾದಂತಹ ಜನ್ಮ ಸಾರ್ಥಕ ಆಗ್ಬೇಕು ಅಂತಿದ್ರೆ, ಮಾಡಿದ ಅಲ್ಪ ಶ್ರವಣವನ್ನಾಗಲಿ ಅದನ್ನೇ ನಾವು ಮನನ ಮಾಡಿಕೊಂಡು ಅದನ್ನ ಮನವರಿಕೆ ಮಾಡ್ಕೊಳ್ಬೇಕು. ಮಾಡಿಕೊಂಡು ಪರೋಕ್ಷ ಜ್ಞಾನವು ಅಪರೋಕ್ಷ ಜ್ಞಾನಕ್ಕೆ ಮೆಟ್ಟಿಲಾಗುವಂತೆ ನೋಡ್ಕೊಳ್ಬೇಕು. ಅದಿಲ್ಲದೇ ಇದ್ರೆ ಜೀವನದಲ್ಲಿ ಪ್ರಬಲವಾದ ಸಂಕಷ್ಟಗಳು ಬಂದಾಗ ಮತ್ತು ಯಾರಾದರೂ ಮೂರ್ಖರ ಉಪದೇಶ ನಮಗೆ ಸಿಕ್ಕಾಗ ಆಗುವ ಪರಿಸ್ಥಿತಿನೇ ಇಂಥದ್ದು. ಯಾವಾಗಾದ್ರೂ ಒಂದ್ಸರಿ ಸಂದರ್ಭ ಬಂದಾಗ ಚಾರ್ವಾಕರ ನಾಸ್ತಿಕ ದರ್ಶನ ಅಂತಿದೆ, ಅದು ನಮ್ಗೆ ಓದಿ. ನಾನು ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ 6 ದರ್ಶನಗಳ ಬಗ್ಗೆ ಹೇಳಿದೆ. ಇವು ವೈದಿಕ ದರ್ಶನಗಳು. ಅವೈದಿಕ ದರ್ಶನಗಳು ಅಂತ ಮತ್ತೆ ಬೌದ್ಧ, ಜೈನ, ನ್ಯಾಯ, ಆಮೇಲೆ ಚಾರ್ವಾಕ ಅಂತ ಹೀಗೆಲ್ಲ ಇದೆ. ಅವ್ರು ಏನ್ ಹೇಳ್ತಾರಂದ್ರೆ, ಭಂಡ ಧೂರ್ತ ನಿಶಾಚರ. ಈ ಮಹಾಭಾರತ, ರಾಮಾಯಣ, ವೇದ ಇವನ್ನೆಲ್ಲ ಬರೆದವ್ರು ಯಾರು? ಕಳ್ಳರು, ಕಾಕರು, ದುಡಿದು ಅನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಗತಿ ಇಲ್ಲದೆ ಇದ್ದವರು ಇವನ್ನೆಲ್ಲ ಬರೆದವರು. ಆ ಯಜ್ಞ ಮಾಡಿದ್ರೆ ಏನು ಉಪಯೋಗ? ಇಲ್ಲಿ ಶ್ರಾದ್ದ ಮಾಡಿದ್ರೆ ಅಲ್ಲಿ ಅವ್ರಿಗೆ ಹೋಗಿ ತಲುಪೋದಾದ್ರೆ, ಪಕ್ಕದ ಊರಿನಲ್ಲಿ ನಮ್ಮ ಬಂಧುಗಳಿದ್ದಾರೆ, ಅವ್ರಿಗೆ ಇಲ್ಲೊಂದು ಪಿಂಡ ಇರ್ತೀನಿ, ಅನ್ನ ಹೋಗಿ ಅವ್ರಿಗೆ ಮುಟ್ಲಿ, ಅವ್ರು ಅಡುಗೆ ಮಾಡ್ಕೊಳ್ಳೋದು ಬೇಡ. ಇಂಥವೆಲ್ಲ ದುಷ್ಟ ತರ್ಕಗಳನ್ನ ನಡೀತಾರೆ. ಯಾವತ್ ಜೀವೇತ್ ಸುಖಂ ಜೀವೇತ್ ಋಣಂ ಕೃತ ಘೃತಂ ಪಿಬೇತ್. ನೀವು ಎಲ್ಲಿ ತನಕ ಬದುಕಿರ್ತೀರೋ ಅಲ್ಲಿ ತನಕ ಸುಖವಾಗಿ ಬದುಕ್ರಿ.
ಇವತ್ತು ಸಾಲ ಮಾಡಿ ತುಪ್ಪ ತಿನ್ಲಿಕ್ಕೆ ಅಂದ್ರೆ ಸುಖ ಪಡ್ಲಿಕ್ಕೆ ಹಿಂಜರಿಬೇಡಿ. ನೀವು ಸಾಲ ಮಾಡಿದ್ದನ್ನು ಯಾರ್ಯಾರು ಮುಟ್ಟಿಸ್ಲಿಕ್ಕೆ ಆಗದೇ ಇದ್ರೆ ನೀವು ಚಿಂತೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ನಾವು ಅವ್ರಿಗೆ ಮತ್ತೆ ಕೊಡಬೇಕಾಗ್ತದೆ, ಯಾವೊಂದ್ಸರಿ ಮತ್ತೆ ನಮಗೆ ಅದು ಸಂಕಟ ಬಂದು ಒದಗುತ್ತದೆ ಅಂತ ಏನು ಚಿಂತೆ ಮಾಡ್ಬೇಕಾಗಿಲ್ಲ. ಮುಂದಿನ ಜನ್ಮ ಎಲ್ಲಿದೆ? ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಇನ್ನೊಂದು 20-30 ವರ್ಷ ಆದ್ರೆ ಈ ದೇಹ ಸ್ಮಶಾನದಲ್ಲಿ ತಗೊಂಡೋಗಿ ಸುಟ್ಟು ಬಿಡ್ತಾರೆ. ಸುಟ್ಟು ಬಿಟ್ಟ ಮೇಲೆ ಈ ಶರೀರ ಬರೋದಿಲ್ಲಿಂದ, ಒಳಗಿನ ಆತ್ಮ ಅಂತೂ ಇಲ್ವೇ ಇಲ್ಲ. ಅವ್ರು ಹೇಳುವಂತೆ ಆತ್ಮ ಇಲ್ವೇ ಇಲ್ಲ, ಇರೋದು ಶರೀರ ಒಂದು. ಶರೀರ ಸುಟ್ಟು ಹೋದ್ಮೇಲೆ ಶರೀರ ಮತ್ತೆ ಬರೋದಿಲ್ಲಿಂದ, ಶರೀರವೇ ಬರೋದಿಲ್ಲ. ಆದ್ರಿಂದ ನಿಮ್ಮ ಸುಖದ ಬಗ್ಗೆ ಗಮನ ಕೊಡ್ಲಿಕ್ಕೆ ಏನೂ ಹಿಂಜರಿಬೇಕಾಗಿಲ್ಲ. ಯಾವ ಸಾಲ ಸೋಲ ಬೇಕಾದ್ರೂ ಮಾಡ್ರಿ, ಸುಖ ಪಡ್ರಿ. ಇವೆಲ್ಲ ಆ ಚಾರ್ವಾಕ ಶಾಸ್ತ್ರದಲ್ಲಿ ಬಂದಿರುವಂತಹ ಅನೇಕ ಬೋಧನೆಗಳು. ಚಾರುವಾಕ ಅನ್ನೋ ಶಬ್ದಕ್ಕೆ ಅರ್ಥ ಗಮನಿಸಬೇಕು. ಚಾರುವಾಕ್, ವಾಕ್ ಅಂದ್ರೆ ಮಾತು ಅಂತ ಅರ್ಥ, ಚಾರು ಅಂದ್ರೆ ಸುಂದರವಾದ ಅಂತ ಅರ್ಥ. ಒಂದು ಕಡೆಯಿಂದ ನಾಸ್ತಿಕ ಶಾಸ್ತ್ರದ ಬೋಧನೆ, ಮತ್ತೊಂದು ಕಡೆ ಆಸ್ತಿಕ ಶಾಸ್ತ್ರದ ಬೋಧನೆ, ಎರಡೂ ನಮ್ಮ ಕಿವಿಗಳಿಗೆ ಬಂದರೆ ನಾಸ್ತಿಕ ಶಾಸ್ತ್ರದ ಬೋಧನೆ ನಮಗೆ ಬಹಳ ಆಪ್ಯಾಯಮಾನವಾಗಿ ಕಾಣಿಸ್ತದೆ. ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕಾಗಿಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕಾಗಿಲ್ಲ, ಸಂಧ್ಯಾವಂದನೆ ಬೇಕಾಗಿಲ್ಲ, ಕಷ್ಟಪಟ್ಟು ಪ್ರದಕ್ಷಿಣೆ ಮಾಡಬೇಕಾಗಿಲ್ಲ, ಶಾಸ್ತ್ರಾಧ್ಯಯನ ಬೇಕಾಗಿಲ್ಲ, ಧರ್ಮ ಕರ್ಮಕ್ಕೆ ತಪ್ಪಿ ನಡಿಬೇಕಾಗಿಲ್ಲ, ಯಾವುದಕ್ಕೂ ಹೆದರಬೇಕಾಗಿಲ್ಲಲ್ಲ. ಈಗ ನಾವೆಲ್ಲ ಹೆದರಿ ದೇವ ಪೂಜೆ ಪಿತೃಪೂಜೆ ಇತ್ಯಾದಿಗಳನ್ನು ಮಾಡ್ತೇವೆ. ಯಾವುದಕ್ಕೂ ಹೆದರಬೇಕಾಗಿಲ್ಲ ಅಂದಮೇಲೆ ಅವರ ಬಹಳ ಆಪ್ಯಾಯಮಾನವಾಗಿ ಕೇಳಿಸ್ತೀವಿ ಕಿವಿಗೆ. ಹಾಗಾಗಿ ಅದನ್ನ ಚಾರುವಾಕ ಅಥವಾ ಚಾರುವಾಕ್, ಬಹಳ ಸುಂದರವಾದಂಥ ಮಾತು ಅಂತ ಕರೀತಾರೆ. ಆದರೆ ಶಾಸ್ತ್ರದ ಮಾತು ಅದು ಔಷಧ ಇದ್ದಂತೀವಿ, ಕಹಿಯಾಗಿರ್ತದೆ ಮೊದಲನೇ ಗುಟುಕು ನಾವು ಅದನ್ನು ತಗೊಂಡಾಗ. ಆದರೆ ಪರಿಣಾಮ ಮುಂದೆ ಅದರದ್ದು ಅಮೃತದಂತೆ. ಎತ್ತದ ಅಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮ, ಭಗವದ್ಗೀತೆ ಹೇಳುವಂತೆ ಈ ಶಾಸ್ತ್ರದ ಮಾತು ಮೊದಲು ವಿಷದಂತೆ, ಮುಂದೆ ಅದು ಅಮೃತದಂತೆ. ಇದು ಈ ನಾಸ್ತಿಕ ಬೋಧನೆ ಏನಿದೆ ಇದು ಈಗ ಅಮೃತದಂತೆ, ನಾಳೆ ಅದರ ಪರಿಣಾಮವನ್ನು ನಾವು ಅನುಭವಿಸುವಾಗ ಅದು ವಿಷದಂತೆ. ಹೀಗೆ ನಾಸ್ತಿಕ ಬೋಧನೆಯನ್ನು ಇಷ್ಟಕ್ಕೆ ದೀರ್ಘವಾಗಿ ಹೇಳಬೇಕಾಯ್ತು ಅಂದ್ರೆ, ನಮ್ಮಲ್ಲೂ ಎಲ್ಲರಲ್ಲೂ ನಮ್ಮ ಒಳಗೆ ರಜಪುತ್ರರಿದ್ದಾರೆ. ನಾವು ಇವತ್ತು ಇನ್ನೂ ಅಪರೋಕ್ಷ ಜ್ಞಾನದ ಹಂತಕ್ಕೆ ಬಂದಿಲ್ಲ. ಅಪರೋಕ್ಷ ಜ್ಞಾನಕ್ಕೆ ಬಂದಂಥವ್ರು ದಾಸರು ಅಂತ ಸನ್ಯಾಸಿಗಳು ಅಷ್ಟೇ. ಹಾಗಾಗಿ ನಮ್ಮ ಗಳಿಸಿಕೊಂಡಿರುವಂತಹ ಅಲ್ಪ ಮಟ್ಟದ ಪರೋಕ್ಷ ಜ್ಞಾನ ಏನಿದೆಯಲ್ಲ, ನಾಸ್ತಿಕ್ಯದ ವಾದದ ಹೊಡೆತಕ್ಕೆ ಸಿಲುಕುವಂತಾಗಬಾರದು. ಮತ್ತು ಜೀವನದಲ್ಲಿನ ಏರುಪೇರುಗಳಿಗೆ ನಮ್ಮ ಆಸ್ತಿಕ್ಯ ಬುದ್ಧಿ ಮಕಾಡೆ ಮಲಗಬಾರದು. ಅದು ಯಾವತ್ತೂ ಸ್ಥಿರವಾಗಿರ್ಬೇಕು. ಕಷ್ಟಗಳು ಎಷ್ಟೇ ಬರಲಿ ಕರ್ಮ ಸಿದ್ಧಾಂತದ ಮೇಲೆ ವಿಶ್ವಾಸ ಇರಬೇಕು. ಭಗವಂತನ ಅಸ್ತಿತ್ವದ ಮೇಲೆ ಭಗವಂತ ಎಂದಾದ್ರೂ ಒಂದು ದಿವಸ ಮುಂದೆ ಕಾಪಾಡ್ತಾನೆ ಅನ್ನುವಂಥ ವಿಶ್ವಾಸ ಇದ್ರೆ ರಜಿಪುತ್ರರಿಗೆ ಬಂದಂಥ ಪ್ರಸಂಗ ನಮಗೆ ಬರೋದಿಲ್ಲ ಅನ್ನುವಲ್ಲಿಗೆ ಆ ರಜಿಪುತ್ರದ ಕಥೆಯನ್ನು ಹೇಳುವಂಥ ಮಹಾಭಾರತದ ಅಖಿಲ ಭಾಗದ ಆಯುವಂಶ ಕೀರ್ತನೆ. ಇದು ಪುರುವನ ಮಕ್ಕಳು, ಆಯು ಸುತಾಯು ದೃಢಾಯು ಅಂತ ಏನು 7 ಜನ ಮಕ್ಕಳಿದ್ರಲ್ಲ, ಅವರಲ್ಲಿ ಆಯುವಿನ ವಂಶ ಕೀರ್ತನೆ ಎನ್ನುವಂಥ 28ನೇ ಅಧ್ಯಾಯ ಇಲ್ಲಿಗೆ ಮುಗಿದಿದೆ. ಇನ್ನು 29ನೇ ಅಧ್ಯಾಯದಲ್ಲಿ ಬರೋದು ದಿವೋದಾಸ ಮತ್ತು ಧನ್ವಂತರಿ ಇತ್ಯಾದಿಗಳ ವರ್ಣನೆ. ನಾನು ಆ ಕನ್ನಡದ ಪುಸ್ತಕ ತರಲಿಲ್ಲ, ಆದ್ದರಿಂದ ನನಗೆ ಈ ಸಂಸ್ಕೃತ ಪುಸ್ತಕದಲ್ಲಿ ಆ ಎಲ್ಲ ಮಾಹಿತಿಗಳು ಒಮ್ಮೆಲೆ ಸಿಗೋದಿಲ್ಲ. ಹಾಗಾಗಿ ಮುಂದಿನ 30ನೇ ಅಧ್ಯಾಯದಲ್ಲಿ ಯಯಾತಿ ಮಹಾರಾಜನ ವರ್ಣನೆ ಇದೆ, ಅದನ್ನು ಮುಂದುವರಿಸೋದು. ಯಾಕಂದ್ರೆ ಹಿಂದಿನ ಒಂದು ಅಧ್ಯಾಯ ಬೇಕಾದ್ರೆ ನಾಳೆ ಮುಂದುವರಿಸ್ಬೋದು. ಇಲ್ಲದೇ ಇದ್ರೆ ಆ ವ್ಯತ್ಯಾಸ ಮಾಡೋದು ಬೇಡ ಅಂತಿದ್ರೆ 29ನೇ ಅಧ್ಯಾಯವನ್ನ, ಯಾಕಂದ್ರೆ ಅಲ್ಲೆಲ್ಲ ಪೆನ್ಸಿಲಿಂದ ಗುರುತು ಮಾಡಿದ್ದು ಅದರೊಳಗಿತ್ತು. ಧನ್ವಂತರಿಯ ಉತ್ಪತ್ತಿ, ಕಾಶಿನಗರದ ಮಹಾತ್ಮೆ, ದಿವೋದಾಸರಾಜನ ಆಡಳಿತ ಇತ್ಯಾದಿಗಳು ಆ 29ನೇ ಅಧ್ಯಾಯದಲ್ಲಿದೆ. ಅದನ್ನ ನಾಳೆಗೆ ನಮ್ಗೆ ಗಮನಿಸೋಣ. ಇಲ್ಲಿಗೆ ಇತಿ ಶ್ರೀ ಮಹಾಭಾರತೆ ಖಿಲಭಾಗೆ ಹರಿವಂಶ ಪರ್ವಣಿ ಆಯೋಹ ವಂಶಕೀರ್ತನ ನಾಮ 28ಧ್ಯಾಯ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.